ಕೊಡಿಯಲಗುತ್ತು ಕಲೆ ಮತ್ತು ಸಾಂಸ್ಕೃತಿಕ ಕೇಂದ್ರ ಈ ಸಂಸ್ಥೆ ಹಲವಾರು ಅತ್ಯುತ್ತಮ ಕೆಲಸಗಳನ್ನು ಮಾಡುತ್ತಾ ಮುಂದುವರಿಯುತ್ತಾ ಇದೆ. ಈ ದಿವಸ ನಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿ ಪಾತ್ರರಾಗಿರುವ, ನಮ್ಮೆಲ್ಲರ ಅಭಿಮಾನವನ್ನು ಗಳಿಸಿರುವಂತಹ ನಾಡೋಜ ಡಾಕ್ಟರ್ ಕಯ್ಯಾರ ಕಿಞ್ಞಣ್ಣರಯ್ಯವರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇರುವುದು ನಮಗೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯ. ಈ ಸಂದರ್ಭದಲ್ಲಿ ಮೊದಲಿಗೆ ಚಿಂತನ ಎಂಬ ಆಶಯ ಗೀತೆಯನ್ನು ಕಯ್ಯಾರರ ಮಗ, ಅವರು ಪ್ರಾಧ್ಯಾಪಕರಾಗಿದ್ದವರು ಪ್ರಸನ್ನರಯ್ಯವರು, ಅವರು ಕಯ್ಯಾರರು ಬರೆದಂತಹ ಚಿಂತನ ಎಂಬ ಆಶಯ ಗೀತೆಯನ್ನು ಈಗ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಅಲ್ಲಿ ಕುಳಿತಲ್ಲಿಯೇ ತಾವೆಲ್ಲರೂ ಕಯ್ಯಾರರನ್ನು ಮತ್ತು ಅವರು ನಮಗೆಲ್ಲ ಗುರುಗಳು ಕಯ್ಯಾರರು, ನೇರ ಆಗಿರಬಹುದು ಅಥವಾ ಅಪರೋಕ್ಷ ಆಗಿರಬಹುದು, ಹಾಗೆ ಅವರನ್ನು ಮತ್ತು ದೇವರನ್ನು ನೆನೆಯುತ್ತಾ ನಾವು ಕುಳಿತಲ್ಲಿಯೇ ಆ ಆಶಯ ಗೀತೆಯನ್ನು ಕೇಳೋಣ. ಪ್ರಸನ್ನರಯ್ಯವರು ಈಗ ಆಶಯ ಗೀತೆಯನ್ನು. 1961ರಲ್ಲಿ ಪುನರ್ನವ ಕಮಲ ಸಂಕ್ರಮಣದಲ್ಲಿ ಪ್ರಾರ್ಥನಾ ರೂಪದ ಅತ್ಯಂತ ವಿರಳವಾದಂತಹ ಒಂದು ಕವಿತೆ ಅದು. ಕುಳಿತಲ್ಲಿಯೇ ಮನಸ್ಸನ್ನು ಮತ್ತೆ ಹೃದಯವನ್ನು ದೇವರ ಕಡೆಗೆ ಎತ್ತರಿಸಿ. ಓ ಸನ್ಮಯ ನಿನ್ನಯ ದಯ ಹೊನ್ನಿನ ಹೊಳಹಿನಲಿ ಅಂಗಾಂಗಡಿ ಕಂಗೊಳಿಸಿತು ಮಂಗಳ ಲೇಪದಲ್ಲಿ. ಏಕಾಂತಕ್ಕೂ ಲೋಕಾಂತಕ್ಕೂ ನಾಕಾಂತಕ್ಕೂ ತುಂಬಿ ಚೆಲು ಚೆಲ್ಲಿತು ನಲವೇರಿತು ಗೆಲವಾಯಿತು ನಂಬಿ. ಓ ಸನ್ಮಯ ನಿನ್ನಯ ದಯ ನಿಶೆಯಲಿ ಶಶಿ ಶಿಲೆಯಲಿ ಪಂಕದಿ ಪಂಕಜವು ತೊಗರಲು ದಿನ ಮಾಂಸದ ಮೈ ಅಂತರ ಚಿಂತನವು. ಕತ್ತಲೆಯಲಿ ಮಿಂಚಿದುದೆನೆ ಬತ್ತಿದ ಕೊಳ ತುಳುಕೆ ಕರುಣಾಮಯ ಕಿರಣದೊಳಿ ಹರಣಕ್ಕೆ ಹೆಗ್ಗಳಿಕೆ. ಓ ಸನ್ಮಯ ನಿನ್ನಯ ದಯ ಕೊರಡಾದರೂ ಕೊನರಿಡದೆ ಮರುಧರೆ ಬೆಳೆ ಕೊಡದೆ ಪುಣ್ಯಾಮೃತ ರಸಧಾರೆಗೆ ಪಾಷಾಣವು ಕೂಡಿಡದೆ ಕೊಲೆ ಬಸಿರಲಿ ಕೊಳೆ ಕೆಸರಲಿ ಬಿದ್ದದ್ದಿಹ ಮೈಗೆ ನಿನ್ನೊಲವಿನ ಚೆಲು ಚೆಲ್ಲಿರೆ ಬಗೆಯಿತು ಹೀಗೆ. ಓ ಸನ್ಮಯ ನಿನ್ನಯ ದಯ ಓ ಸನ್ಮಯ ನಿನ್ನಯ ದಯ. ಆಶಯ ಗೀತೆಯನ್ನು ಅತ್ಯಂತ ಮಧುರವಾಗಿ ಪ್ರಸ್ತುತಪಡಿಸಿದ ಡಾಕ್ಟರ್ ಪ್ರಸನ್ನರಯ್ಯವರಿಗೆ ಪ್ರೀತಿಯ ವಂದನೆಗಳು. ಬಂಧುಗಳೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯರನ್ನು ಹಾಗೂ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಲು ಈಗ ನಮ್ಮ ಮುಂದೆ ಬರ್ತಾ ಇದ್ದಾರೆ ನೇಮಿರಾಜ ಶೆಟ್ಟಿಯವರು. ಅವರು ಆರ್ಟ್ ಕೇಂದ್ರ ಟ್ರಸ್ಟಿನ ಪ್ರಮುಖರು, ಹಾಗೆಯೇ ಕಯ್ಯಾರರ ಬಗೆಗೆ ಮುಂದೆ ಬರಲಿರುವಂತಹ ಒಂದು ಹಲವಾರು ಕವಿಗಳು ಬರೆದಿರುವಂತಹ ಲೇಖನ ಮತ್ತು ಕವಿತೆಗಳ ಆ ಒಂದು ಪುಸ್ತಕ ಏನಿದೆ ಅದರ ಪ್ರಕಾಶಕರು ಕೂಡ ಹೌದು. ನೇಮಿರಾಜ ಶೆಟ್ಟಿಯವರು ಸ್ವಾಗತ ಮತ್ತು ತಮ್ಮ ಪ್ರಾಸ್ತಾವಿಕ ನುಡಿಗಳಿಗಾಗಿ ಬರಬೇಕಂತ ಕೇಳಿಕೊಳ್ತಾರೆ. ತುಂಬಾ ಥ್ಯಾಂಕ್ಸ್. ಸೊ ಎಲ್ಲರಿಗೂ ನಮಸ್ಕಾರ.
ಈಗ ನಮಗೆ ಕವಿ ಕಯ್ಯಾರ ಕಿಞ್ಞಣ್ಣ ಜನ್ಮ ದಿನಾಚರಣೆ ಅಂಗವಾಗಿ ನಾವು ಈ ಪ್ರೋಗ್ರಾಮ್ ಅನ್ನು ನಡೆಸ್ತೇವೆ. ಈ ಪ್ರೋಗ್ರಾಮ್ ಅಲ್ಲಿ ಇದು ನಮಗೊಂದು ವಿಶೇಷ ಕಾರ್ಯಕ್ರಮ. ಪರ್ಟಿಕ್ಯುಲರ್ಲಿ ಕವಿತಾ ಪೀಠ ಮತ್ತು ಆರ್ಟ್ ಅಂಡ್ ಕ್ರಾಫ್ಟ್ ಟ್ರಸ್ಟ್ ಅನ್ನು, ಅದರ ಜೊತೆಗೆ ನವಜೀವನ ಹೈಸ್ಕೂಲ್ ಕೆರಡಾಲದ ಹಳೆ ವಿದ್ಯಾರ್ಥಿಗಳು ಸೇರಿ ನಾವು ಮಾಡಿದ್ವಿ. ಇದು ನಾವೊಂದು ವಾಟ್ಸ್ಆ್ಯಪ್ ಗ್ರೂಪ್ ಇಂದ ನಾವೆಲ್ಲ ಒಟ್ಟಿಗೆ ಆಗಿದ್ದೀವಿ. ನಮ್ಮ ಪ್ರಸನ್ನ ರೈ ಅವರು ವಾಟ್ಸ್ಆ್ಯಪ್ ಗ್ರೂಪ್ ಅನ್ನು ಮಾಡಿಬಿಟ್ಟು ನಮ್ಮನ್ನು ಒಟ್ಟಿಗೆ ಸೇರಿಸಿದ್ದಾರೆ. ಅದು ಒಟ್ಟಿಗೆ ಸೇರಿಸಿ ನಾವು ಈ ಏನ್ ಮಾಡೋದು, ಯಾವ ರೀತಿ ಮಾಡೋದು, ಏನ್ ಮಾಡೋದು ಅಂತ ಇದು ಬಂದಿರಲಿಲ್ಲ ನಮಗೆ. ಅದೇನೋ ಸಡನ್ ಆಗಿ ಏನೋ ಮಾಡ್ಬೇಕು, ಏನೋ ನಾವೆಲ್ಲ ಒಟ್ಟಿಗೆ ಸೇರ್ಬೇಕು, ಮತ್ತೆ ಎಲ್ಲರೂ ಒಟ್ಟಿಗೆ ಆಗ್ಬೇಕು, ಇನ್ನು ಉಳಿದವರನ್ನೆಲ್ಲ ನಮ್ಮ ಜೊತೆ ಕಲಿಸ್ಕೊಡ್ಬೇಕು. ಅದು ನಮ್ಮ ಕ್ಲಾಸ್ಮೇಟ್ಸ್ ಮಾತ್ರ ಅಲ್ಲ, ನಮ್ಮ ಪೂರ್ತಿ ಸ್ಕೂಲಿನ ಎಲ್ಲ ನವಜೀವನಕ್ಕೆ ಸಂಬಂಧಪಟ್ಟ ಎಲ್ಲರೂ ಇಲ್ಲಿ ಬಂದು ಸೇರ್ಬೇಕು ಅನ್ನುವಂಥ ಒಂದು ಉದ್ದೇಶವು ನಮಗಿದೆ. ಆ ಕಾರಣಕ್ಕಾಗಿ ನಾವೊಂದು ಏನೋ ಪ್ರಕಟಣೆ ಮಾಡುವ, ನಾವು ಇವಾಗಲೇ ನಾವು ಕೆಲವೆಲ್ಲ ಪ್ರಕಟಣೆಗಳನ್ನು ಮಾಡಿದ್ದೇವೆ ಆರ್ಟ್ ಅಂಡ್ ಟ್ರಸ್ಟ್ ಮತ್ತೆ ಇಂಟ್ಯಾಕ್ಟ್ ಆ್ಯಪ್. ಸೊ ಏನಾದ್ರು ಪ್ರಕಟಣೆ ಮಾಡಬೇಕು, ಏನಾದ್ರು ರೀತಿಯಲ್ಲಿ ನಮಗೆ ಕಾಂಟ್ರಿಬ್ಯೂಷನ್ ಆಗಬೇಕು. ಮತ್ತೆ ಅದು ಮಾತ್ರ ಅಲ್ಲ, ಕಯ್ಯಾರ ಕಿಞ್ಞಣ್ಣ ಇವರು ನಮ್ಗೆಲ್ಲರಿಗೂ ಮಾಸ್ಟರ್. ಸೊ ಆಕ್ಚುಲಿ ನಮ್ಮದು ಲಾಸ್ಟ್ ಬ್ಯಾಚ್ ಆಗಿತ್ತು. ನಾನು ಅವರ ಡೈರೆಕ್ಟ್ ವಿದ್ಯಾರ್ಥಿ ಆಗಿರಲಿಲ್ಲ, ನಮ್ಮ ಫ್ರಾನ್ಸಿಸ್ ಟೀಸ್ ಅವರು ಡೈರೆಕ್ಟ್ ವಿದ್ಯಾರ್ಥಿ ಆಗಿದ್ರು. ಆಯ್ತು, ನಾನು ನಮ್ಮ ಬ್ಯಾಚ್ ಬೇರೆ. ಹೌದು, ವೆಲಿಡಿಯನ್ ಡಿಸೋಜ ಮತ್ತೆ ಫ್ರಾನ್ಸಿಸ್ ಟೀಸ್. ಸೊ ಯಾಕೆ ಅವರನ್ನು ಯಾಕೆ ನಾವು ನೆನಪಿಸ್ಕೊಳ್ಬಾರ್ದು, ಯಾವ ರೀತಿ ಅವರನ್ನು ಮಾಡುವ ನೆನೆಸಿಕೊಳ್ಳುವುದು ಅಂತ ನಾವು ಈ ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ಪ್ರಯತ್ನವೇ ಮುಂದೆ ಬರಲಿರುವ ಐಕ್ಯವೇ ಮಂತ್ರ. ಅದು ಕವಿ ಕಯ್ಯಾರ ಸ್ಮೃತಿಗಾಗಿ ನಾವೊಂದು ಕವನ ಸಂಕಲನವನ್ನು, ಕಥೆ ಮತ್ತು ಕವನ ಸಂಕಲನವನ್ನು ಹುಡುಕಾಗ್ತಾ ಇದ್ದೇವೆ. ಬೇಸಿಕಲಿ ಈ ಕವನ ಸಂಕಲನ ನಾವು ಇನಿಷಿಯಲಿ ಏನ್ ಮಾಡಿದ್ದೇವೆ ಅಂದ್ರೆ, ಯಂಗ್ಸ್ಟರ್ಸ್ ಅನ್ನು ಪ್ರೋತ್ಸಾಹಿಸುವ ಸಲುವಾಗಿ ನಾವೆಲ್ಲ ಪತ್ರಿಕೆಗಳಲ್ಲಿ ಅದರಲ್ಲಿ ಇದೆಲ್ಲ ಮತ್ತೆ ಕಾಲೇಜುಗಳಿಗೆ ಹೋಗಿ ನಾವು ಅದನ್ನು ಪ್ರಚಾರ ಮಾಡಿದ್ದೇವೆ. ಆದ್ರೆ ಯಾವ ಕಾರಣಕ್ಕೆ ಗೊತ್ತಿಲ್ಲ, ಯಂಗ್ಸ್ಟರ್ಸ್ ಯುವಕರು ಬರೆಯೋರಿದ್ದಾರೆ ಇಲ್ಲೋ ಗೊತ್ತಿಲ್ಲ, ಬರೆಯೋರು ಇರ್ತಾರೆ, ಆದ್ರೆ ನಮಗೆ ಸರಿಯಾದ ಅದಕ್ಕೆ ಸಿಗಲಿಲ್ಲ, ರೆಸ್ಪಾನ್ಸ್ ಸಿಕ್ಕಿಲ್ಲ. ಆ ರೆಸ್ಪಾನ್ಸ್ ಸಿಗದೇ ಇದ್ದರಿಂದ ನಾವು ಮತ್ತೆ ಹಿರಿಯ ಕವಿಗಳನ್ನು, ಕಥೆಗಾರರನ್ನು ಇದಕ್ಕೆ ಆಹ್ವಾನಿಸ್ತೀವಿ. ಸೊ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್. ಹೆಚ್ಚು ಕಮ್ಮಿ 60-65 ಕವಿಗಳು, ಕಥೆಗಾರರು ಮತ್ತು ಕವಿಗಳು ಏನು ಇದಕ್ಕೆ ಅವರ ಕೃತಿಗಳನ್ನು ಕೊಟ್ಟು ನಮಗೆ ನಮ್ಮ ಜೊತೆ ಸಂಬಂಧಿಸಿದ್ದಾರೆ. ಇದೊಂದು ರೀತಿ ನಮಗೆ ಬಹಳ ಒಳ್ಳೆಯ, ನಮಗೊಂದು ಅವರನ್ನು ಪ್ರಕಾಶಪಡಿಸುವ ಒಂದು ಒಳ್ಳೆಯ ಅವಕಾಶವೂ ಸಿಕ್ಕಿದೆ. ಸೊ ನವಜೀವನ ಹೈಸ್ಕೂಲು ಕೆರಡಾಲ ಅಂದ್ರೆ ಗದಗ ಕಾಸರಗೋಡು ಜಿಲ್ಲೆಯಲ್ಲಿದೆ. ಚಿಕ್ಕ ಊರು, ಆಗ ಇನ್ನೂ ಚಿಕ್ಕದಿತ್ತು. ಸೊ ಅಲ್ಲಿ ಕಯ್ಯಾರರು ಮಾಸ್ಟರ್ ಆಗಿದ್ದರು, ಕನ್ನಡ ಮಾಸ್ಟರ್ ಆಗಿದ್ದರು. ನನಗೇನೋ ಆ ಭಾಗ್ಯ ಇರಲಿಲ್ಲ ಅವ್ರನ್ನ ಕೇಳುವಂತ. ಮತ್ತೆ ಉಳಿದವರು ಹೇಳ್ತಾ ಇರಲ್ಲ, ಆದ್ರೆ ಅವರ ಬಗ್ಗೆ ನಮಗೆಲ್ಲ ಒಂದು ರೀತಿಯ ದೊಡ್ಡ ಗೌರವ. ನಮ್ಮ ನಾಡಿನ ಕವಿ,
ನಾಡಕವಿ ಅಥವಾ ನಾಡು ಇದೆ. ಅದಲ್ಲದೆ ಅವರ ಕೊಡುಗೆ ಪರ್ಟಿಕ್ಯುಲರ್ಲಿ ಇದು ನಮ್ಮ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಅವರು ಬಹಳಷ್ಟು ಅವರಿಂದಲೇ ಪ್ರಾಬ್ಲಿ ನಮ್ಮ ಕಾಸರಗೋಡು ಒಂದು ರೀತಿಯಲ್ಲಿ ಕಾಸರಗೋಡು ಅಥವಾ ದಕ್ಷಿಣ ಕನ್ನಡದಲ್ಲಿ ಅವತ್ತಿನ ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಒಂದು ರೀತಿ ಅವರ ಕವನಗಳಿಂದ ಇದು ಮಾಡಿರುವಂಥದ್ದು ಕೈಯಾರ. ಅದೇ ರೀತಿಯಲ್ಲಿ ಕಾಸರಗೋಡು ಅನ್ನುವಾಗ ಈ 4 ಸಾಹಿತಿಗಳ ಬಗ್ಗೆ ನಾವು ಬಹಳಷ್ಟು ರೆಸ್ಪೆಕ್ಟ್ಫುಲ್ ಆಗಿರುವ 4 ಸಾಹಿತಿಗಳಿದ್ದಾರೆ. ಅವರಲ್ಲಿ ಒಬ್ಬರು ಗೋವಿಂದ ಪೈ, ಮಂಜೇಶ್ವರ ಗೋವಿಂದ ಪೈ, ಮತ್ತೆ ಕೈಯಾರ ಕಿಂಜಣ್ಣ ಪೈ, ಸಾರಾ ಅಬೂಬಕರ್ ಹಾಗೂ ಕೆ.ವಿ. ತಿರುಮಲೇಶ್. ಇವರು 4 ಮಂದಿ ನಮಗೆ ಅದರಲ್ಲಿ ಇವರು ಪ್ರಮುಖರು. ಅವರ ಕೃತಿಗಳು ಈ ನೆಲದ ಸಂಸ್ಕೃತಿಯನ್ನು ಮತ್ತು ಜನರ ಆಶಯಗಳನ್ನು ವಿಧವಾಗಿ ತೆರೆದಿಡುತ್ತಾ ಐತಿಹಾಸಿಕ ಸತ್ಯಗಳನ್ನು ಮತ್ತು ಹೋರಾಟಗಳನ್ನು, ಕಾಸರಗೋಡಿನ ಜನರ ಭಾವನೆಗಳನ್ನು ತಮ್ಮದೇ ರೀತಿಯಲ್ಲಿ ಅಭಿವ್ಯಕ್ತಿಪಡಿಸುತ್ತಾ ಇಂದಿಗೂ ಜೀವಂತವಾಗಿದೆ. ಗೋವಿಂದ ಪೈ ಅವರು ಒಬ್ಬ ವಾಗ್ಮಿಯಾಗಿ, ಕವಿ, ಕತೆ, ನಾಟಕಕಾರರಾಗಿ, ಭಾಷಾ ತಜ್ಞರಾಗಿ ಪ್ರಪಂಚದ ನಾನಾ ಸಾಹಿತ್ಯ ಕೃತಿಗಳನ್ನು ಅನುವಾದಿಸಿ ಕನ್ನಡ ಸಾಹಿತ್ಯ ಘನತೆ ಹೆಚ್ಚಿಸಿದ ರಾಷ್ಟ್ರಕವಿಯಾಗಿ ನಮ್ಮ ಮುಂದಿದ್ದರು. ಕವಿ ಕೈಯಾರು ಒಬ್ಬ ಗಾಂಧಿವಾದಿಯಾಗಿ ತಮ್ಮ ಸಾಹಿತ್ಯದ ಮೂಲಕ ಜನರನ್ನು ಎಚ್ಚರಿಸುತ್ತಾ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಈ ಭಾಗದ ಧ್ವನಿಯಾಗಿ ಪ್ರಮುಖ ಹೋರಾಟಗಾರರಾಗಿ ಮುಂದೆ 1956ರಲ್ಲಿ ಭಾಷಾವಾರು ಪ್ರಾಂತ್ಯ ವಿಂಗಡಣೆಯನ್ನು ಕಾಸರಗೋಡನ್ನು ಸೌತ್ ಕೆನರಾ ಜಿಲ್ಲೆಯಿಂದ ಕಳಿಸಿಕೊಂಡು ಕೇರಳ ರಾಜ್ಯಕ್ಕೆ ಸೇರಿಸಲ್ಪಟ್ಟಾಗ ಈ ನೆಲದ ಭಾಷೆಯ ಸಂಸ್ಕೃತಿಗಾದ ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಡಿ ಕನ್ನಡ ನಾಡಿನೊಂದಿಗೆ ನಮ್ಮನ್ನು ಒಂದುಗೂಡಿಸುವ ಪ್ರಯತ್ನ ಪಟ್ಟ ಒಬ್ಬ ಅಪೂರ್ವ ವ್ಯಕ್ತಿಯಾಗಿದ್ದರು. ಸಾರಾ ಅಬೂಬಕರ್ ಅವರು ಕಾಸರಗೋಡಿನ ಮುಸ್ಲಿಂ ಮಾಪಿಳ್ಳ ಜನಾಂಗದವರ ಹಲವು ಪ್ರತಿರೋಧಗಳ ನಡುವೆಯೂ ತಮ್ಮ ಸಮುದಾಯದ ಒಳ ಹೊರಗನ್ನು ಬಿಚ್ಚಿಟ್ಟ ಮಹಿಳಾ ಪರ ಬರವಣಿಗೆಯಲ್ಲಿ ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸುತ್ತಾ ಚಂದ್ರಗಿರಿಯ ತೀರದಲ್ಲಿ ಮುಂತಾದ ಸಂವೇದನಾಶೀಲ ಕಾದಂಬರಿಗಳನ್ನು ಬರೆದ ಒಬ್ಬ ವಿಶಿಷ್ಟ ಲೇಖಕಿಯಾದರೆ ತಮ್ಮ ಮಹಾಪ್ರಸ್ಥಾನ ಮೂಲಕ ಕನ್ನಡ ನವ್ಯ ಸಾಹಿತ್ಯದೊಳಗೆ ಅಲೆಗಳನ್ನು ಸೃಷ್ಟಿಸಿದ ಕೆ.ವಿ. ತಿರುಮಲೇಶ್ ಮೊದಲು ಕಾಸರಗೋಡು ಸರ್ಕಾರಿ ಕಾಲೇಜಿನ ಉಪನ್ಯಾಸಕರಾಗಿದ್ದು ಮುಂದೆ ಹೈದರಾಬಾದಿನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ನ ಪ್ರಾಧ್ಯಾಪಕರಾಗಿ ಮಹತ್ವದ ಕವಿಯಾಗಿ, ಚಿಂತಕರಾಗಿ ವಿಶೇಷ ಕೊಡುಗೆ ನೀಡಿದರು. ಈ 4 ಮಂದಿ ನಾವು ಯಾವತ್ತೂ ನೆನೆಸಿಕೊಳ್ಬೇಕಾದಂತ, ಅಂದ್ರೆ ಅವರು ಕಾಸರಗೋಡು ಅನ್ನುವಾಗ ಈ 4 ಮಂದಿಯ ಹೆಸರುಗಳು ನಿಮಗೆ ಯಾವತ್ತು ನನಗೆ ಕೆ.ವಿ. ತಿರುಮಲೇಶ್ ಇದನ್ನು ಟೀಚರ್ ಆಗಿತ್ತು, ಪ್ರೊಫೆಸರ್ ಆಗಿತ್ತು. ಕಾಸರಗೋಡಿನಲ್ಲೂ ಅವರು ಕಲಿಸಿದ್ರು ನನಗೆ. ಮತ್ತೆ ಮರುಭೂಮಿಯಲ್ಲಿ ಒಂದು ಒಯಸಿಸ್ ಎಂಬಂತೆ ನವಜೀವನ ಹೈಸ್ಕೂಲು ಸ್ವಾತಂತ್ರ್ಯ ಪೂರ್ವ ಕಾಸರಗೋಡಿನ ಪೆರಡಾಲ ಗ್ರಾಮದಲ್ಲಿ 1944ನೇ ಇಸವಿಯಲ್ಲಿ ಹಲವು ಮಹನೀಯರ ಊರ ಪ್ರಮುಖರ ಆಶಯದಂತೆ ಸ್ಥಾಪಿಸಲ್ಪಟ್ಟು ಸುತ್ತಮುತ್ತಲಿನ ಹಳ್ಳಿಗಳಿಗೆ, ಊರುಗಳಿಗೆ ವಿದ್ಯಾಭ್ಯಾಸವನ್ನು ನೀಡುವಲ್ಲಿ ವಿಶೇಷ ಅನುಕೂಲವನ್ನು ಸೃಷ್ಟಿಸಿತು. ಅಂದು ಹೈಸ್ಕೂಲ್ ಅಧ್ಯಾಪಕರಾಗಿ ಕಾಸರಗೋಡಿಗರು, ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೆ ಕಾಸರಗೋಡಿಗರು ಒಂದೇ ಮಂಗಳೂರು ಅಥವಾ ನೀಲೇಶ್ವರ ರಾಜಾಸ್ ಹೈಸ್ಕೂಲ್ಗೆ ಹೆಚ್ಚಿಕೊಳ್ಳಬೇಕಾಗಿತ್ತು. ಕವಿ ಕೈಯಾರು ನವಜೀವನ ಹೈಸ್ಕೂಲ್ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಅಧ್ಯಾಪಕರಾಗಿದ್ದರು. ಮಂಗಳೂರಿನ ಪತ್ರಕರ್ತರಾಗಿದ್ದು ತಮ್ಮ ಜೀವನ ವೃತ್ತಿಯನ್ನು ಪ್ರಾರಂಭಿಸಿದ ಕೈಯಾರರು ಮಹಾತ್ಮ ಗಾಂಧಿಯವರ ತತ್ವಗಳಿಂದ, ಅವರ ಜೀವನ ಶೈಲಿಯಿಂದ ಯುವಕರಾಗಿದ್ದಾಗಲೇ ತುಂಬಾ ಪ್ರಭಾವಿತರಾಗಿದ್ದರು. ಇದೇ ಕಾರಣಕ್ಕೆ ಪಟ್ಟಣವನ್ನು ಬಿಟ್ಟು ಊರಿಗೆ ಹಿಂತಿರುಗಿ ತಮ್ಮ ಭೂಮಿಯಲ್ಲಿ ಕೃಷಿ ಜೀವನವನ್ನು ಮುಂದುವರಿಸಿದರು. ಮತ್ತೊಂದೆಡೆ ಸಾಮಾಜಿಕ ಮತ್ತು ರಾಜಕೀಯ ಚಟುವಟಿಕೆ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾ ಕವಿಯಾಗಿ ಗಡಿನಾಡ ಕನ್ನಡಿಗರ ಧ್ವನಿಯಾಗಿ ಮೆರೆದರು. ಸಾಮಾಜಿಕ ಕಳಕಳಿಯ ಜಾಗೃತಿಯನ್ನು ಮೂಡಿಸಿದರು. ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ನವಜೀವನ ಹೈಸ್ಕೂಲ್ನ ಇದು ಹೇಗೆ ಶುರುವಾಯಿತು ಅಂತ, ನವಜೀವನ ಹೈಸ್ಕೂಲ್ನ ಹಳೆಯ ವಿದ್ಯಾರ್ಥಿಗಳಿಗೆ ಕೈಯಾರರು ಪ್ರೇರಣೆ, ಕೈಯಾರ ವಿದ್ಯಾರ್ಥಿ ಎಂದೇ ಹೇಳಿಕೊಳ್ಳುವುದರಲ್ಲಿ ವಿಶೇಷ ಹೆಮ್ಮೆ, ಪ್ರಾದೇಶಿಕ ನೆಲೆಯಲ್ಲಿ ಮಹತ್ವಪೂರ್ಣ ಕೊಡುಗೆ ನೀಡಿದ ಕವಿ ಕೈಯಾರ ಐಕ್ಯಗಾನದಂತಹ ಕೃತಿಗಳು ಇಂದಿಗೂ ಪ್ರಸ್ತುತ ಮೈ ರೋಮಾಂಚನಗೊಳಿಸುವ ಬೆಂಕಿ ಬಿದ್ದಿದೆ ನಮ್ಮ ಮನೆಗೆ, ಓ ಬೇಗ ಬನ್ನಿ ಎಂದು ಕನ್ನಡಿಗರನ್ನು ಎಚ್ಚರಿಸಿದ ಕವಿತೆ. ಅಪಾಯದ ಕರೆಯನ್ನು ಕಾಸರಗೋಡಿನ ಕನ್ನಡಿಗರಿಗಾದ ಅನ್ಯಾಯವನ್ನು
ಅವರ ಸಂಘಟನಾತ್ಮಕ ನಿಲುವನ್ನು ಎತ್ತಿ ತೋರಿಸಿ ಐಕ್ಯವೇ ಮಂತ್ರ ಎಂಬ ಶೀರ್ಷಿಕೆಯೊಂದಿಗೆ ಈ ಸಂಕಲನದ ಮೂಲಕ ಈ ಸಂದರ್ಭದಲ್ಲಿ ಅವರನ್ನು ಮತ್ತೊಮ್ಮೆ ನೆನೆಸಿಕೊಳ್ಳುವ ಹಾಗೂ ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡಿನ ಕವಿಗಳನ್ನು ಕಥೆಗಳನ್ನು ಒಗ್ಗೂಡಿಸುವ ನವಜೀವನ ಹಳೆಯ ವಿದ್ಯಾ ಮಧ್ಯೆ ಕೊಂಡಿ ಬೆಸೆಯುವ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ. ಸೊ ಇದು ಈ ಪುಸ್ತಕದ ಬಗ್ಗೆ ನಾನು ಹೇಳ್ತಾ ಇನ್ನು ಇವತ್ತು ಬೇಸಿಕಲಿ ನಾವು ಸೇರಿರುವಂತದ್ದು ಈ ಐಕ್ಯವೇ ಮಂತ್ರ ಕವನ ಸಂಘ ಪ್ರಕಟಣಾ ಪೂರ್ವ ತಯಾರಿಗೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅವ್ರ ನೆನಪಿಸಿಕೊಳ್ಳುವುದು, ಅವರ ಜನ್ಮ ದಿನಾಚರಣೆಯನ್ನು ನೆನಪಿಸಿಕೊಳ್ಳುವುದು. ಈ ಪ್ರಯುಕ್ತ ನಮ್ಮ ನುಡಿ ನಮನವನ್ನು ಶ್ರೀ ಕಳ್ಳಿಗೆ ತಾರಾನಾಥ ಶೆಟ್ಟಿ ಅವರು, ಅವರ ವಕೀಲರು, ಅವರು ಮಾಡಿಕೊಳ್ಳಲಿದ್ದಾರೆ. ಮತ್ತೆ ಡಾಕ್ಟರ್ ಸಾಯಿ ಗೀತಾ ಹೆಗಡೆ ಅವರು ಮಾನವಿಕ ವಿಭಾಗ, ನಿಟ್ಟೆ ವಿಶ್ವವಿದ್ಯಾಲಯದ ಮಾನವಿಕ ವಿಭಾಗದ ಮುಖ್ಯಸ್ಥರು, ಅವರು ಮಾಡಿಕೊಡ್ತಾರೆ. ಅದೇ ಗೌರವ ಉಪಸ್ಥಿತಿಯಲ್ಲಿ ಶ್ರೀ ದುರ್ಗಾ ಪ್ರಸಾದ್ ರೈ ಅವರಿದ್ದಾರೆ ಮತ್ತು ನಮ್ಮ ಪ್ರೆಸಿಡೆಂಟ್ ಸುಭಾಷ್ ಚಂದ್ರ ಬೋಸ್ ಅವರಿದ್ದಾರೆ. ಇವರಿಗೆ ನಮಗೆ ತುಂಬ ಹೃದಯದ ಸ್ವಾಗತಗಳು. ಅವರು ನಮ್ಮ ಟ್ರಸ್ಟಿಂದ, ಎರಡೂ ಟ್ರಸ್ಟಿಂದ ಅದನ್ನು ಕೇಳಿಕೊಂಡಾಗ ಬಹಳ ಇನ್ನೊಂದು ವಿಶೇಷ ಅಂದ್ರೆ ಈ ಐಕ್ಯವೇ ಮಂತ್ರ ಬರೆದಿರುವ ಈ ಪುಸ್ತಕವನ್ನು ಶ್ರೀಮತಿ ಡಾಕ್ಟರ್ ಸಾಯಿ ಗೀತಾ ಹೆಗಡೆ ಅವರು ಗೌರವ ಸಂಪಾದಕರಾಗಿ ಅದನ್ನು ಕೇಳಿಕೊಂಡಾಗ ಅವರು ಅದನ್ನು ಒಪ್ಪಿಕೊಂಡಿದ್ದಾರೆ. ಅದು ನಮಗೆ ದೊಡ್ಡ ಒಂದು ವಿಶೇಷ. ಓಕೆ, ಇಷ್ಟು ಹೇಳಿ ನಾನು ಮುಂದಿನ ಈ ಪುಸ್ತಕವನ್ನು ಆಗಸ್ಟ್ ತಿಂಗಳಲ್ಲಿ 1ನೇ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಇದೀಗ ಸ್ಯಾಂಪಲ್ ಕಾಪಿ, ಡಿಜಿಟಲ್ ಕಾಪಿ ಇದೆ. ಇದನ್ನು ಆಫ್ಸೆಟ್ ಪ್ರಿಂಟಿಂಗ್ ಮಾಡಿಸಿ ನಾವು ಎಲ್ಲರಿಗೂ ತಲುಪುವ ಹಾಗೆ ನಾವು ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಿ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿದ ನೇಮಿರಾಜ ಶೆಟ್ಟಿ ಅವರಿಗೆ ಕೂಡ ಸ್ವಾಗತ. ಬಂಧುಗಳೇ, ನಾನು ಆಗಲೇ ಹೇಳಿದ ಹಾಗೆ ಇವತ್ತು ನಾಡೋಜ ಕೈಯಾರ ಕಿಞ್ಞಣ್ಣರಯ್ಯವರ ಜನ್ಮದಿನ. ಬಂಧುಗಳೇ ಕ್ಷಮಿಸಿ, ಈಗ ನಮ್ಮ ಒಂದು ಕಿರು ಕಾಣಿಕೆ ಕಲಾಕೃತಿಯ ಉಡುಗೊರೆ ಕೊಳ್ಳಿಕೊಂಡು ಆಗಮಿಸಿದ ಗಣ್ಯರಿಗೆ ಕಳ್ಳಿಗೆ ತಾರಾನಾಥ ಶೆಟ್ಟಿ ಅವರಿಗೆ, ಸಂಸ್ಥೆಯ ಅಧ್ಯಕ್ಷರಾದ ಸುಭಾಷ್ ಚಂದ್ರ ಬಸು ಅವರು ಕಲಾಕೃತಿಯನ್ನು ಕೊಡುವ ಮೂಲಕ ನಮ್ಮ ಗೌರವವನ್ನು ಸೂಚಿಸ್ತಾ ಇದ್ದೇವೆ. ಹಾಗೆಯೇ ಡಾಕ್ಟರ್ ಸಾಯಿ ಗೀತಾ ಹೆಗಡೆ ಅವರಿಗೆ ದುರ್ಗಾ ಪ್ರಸಾದ್ ರೈ ಅವರು ಕಲಾಕೃತಿಯನ್ನು ನೀಡಿ ಗೌರವ ಸೂಚಿಸಬೇಕಾಗಿ ಕೇಳಿಕೊಳ್ತೇನೆ. ವಂದನೆಗಳು. ನನ್ನ ವೇಳೆ ನಮ್ಮೊಂದಿಗೆ ಈಗಾಗಲೇ ಹೇಳಿದ ಹಾಗೆ ಕಳ್ಳಿಗೆ ತಾರಾನಾಥ ಶೆಟ್ಟಿ ಅವರಿದ್ದಾರೆ. ಕಳ್ಳಿಗೆ ಅಂದ್ರೆ ಅದು ಕಾಸರಗೋಡು ಮತ್ತು ಕರಾವಳಿಯಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ಒಂದು ಹೆಸರು. ಅದು ಬಹಳ ಪ್ರಸಿದ್ಧವಾದ ಮನೆತನ. ಕಳ್ಳಿಗೆ ಮಹಾಬಲ ಭಂಡಾರಿಯವರು ನಮ್ಮ ಕೈಯಾರ ಕಿಞ್ಞಣ್ಣರಯ್ಯವರ ಒಡನಾಡಿಗಳು ಮತ್ತು ರಾಜಕೀಯವಾಗಿ ಕಾಸರಗೋಡಿನಲ್ಲಿ ಅತ್ಯಂತ ಪ್ರಸಿದ್ಧರು, ಎಲ್ಲರಿಗೆ ಪ್ರೀತಿ ಪಾತ್ರರು. ಅವರ ಸೋದರಳಿಯ ಕಳ್ಳಿಗೆ ತಾರಾನಾಥ ಶೆಟ್ಟಿ ಅವರು, ಇವರು ಕೂಡ ತಮ್ಮ ಸೋದರ ಮಾವನ ಪ್ರೇರಣೆಯಿಂದ ಸಾಮಾಜಿಕವಾಗಿ ಬಹಳಷ್ಟು ತೊಡಗಿಸಿಕೊಂಡು ಎಲ್ಲರ ಮೆಚ್ಚುಗೆಯನ್ನು ಪಡೆದಿರುವಂತಹವರು. ವೃತ್ತಿಯಲ್ಲಿ ವಕೀಲರು. ಅವರು ಕೈಯಾರರ ಬಗೆಗೆ ಮಾತನಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ. ಅಷ್ಟು ದೂರದಿಂದ
ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಬಂದಿದ್ದಾರೆ. ಅವರೀಗ ಕೈಯಾರ ಬಗೆಗೆ ಮಾತಾಡ್ಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಪೂಜ ಕೈಯಾರ 109ನೇ ಜನ್ಮ ದಿನಾಚರಣೆ. ಈ ಒಂದು ಕಾರ್ಯಕ್ರಮವನ್ನು ಹೃದಯ ಸ್ಪರ್ಶಿಯಾಗಿ ಇಲ್ಲಿ ಹಮ್ಮಿಕೊಂಡಂತ ವಿವಿಧ ಸಂಘಟನೆಯ ಅಧ್ಯಕ್ಷರ ಪದಾಧಿಕಾರಿಗಳು, ಅದೇ ರೀತಿ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸುವಂತ ಗೌರವಾನ್ವಿತ ಅತಿಥಿಗಳೇ, ಕೈಯಾರ ಅಭಿಮಾನಿಗಳೇ ಹಾಗೂ ಕೈಯಾರ ಕುಟುಂಬದವರು. ನನ್ನ ಬಗ್ಗೆ ಹೇಳಿದ್ರು, ಕೈಯಾರ ಕೃತಿಯ ಬಗ್ಗೆ ಹೇಳ್ತಾರೆ ಅಂತ. ಆ ಯೋಗ್ಯತೆಯೂ ಇಲ್ಲ ನನಗೆ, ಅಂತ ಶಕ್ತಿ ಕೂಡ ಇಲ್ಲ. ಆದ್ರೆ ಅವರ ಒಡನಾಟದಲ್ಲಿ ಒಂದೆರಡು ವಿಚಾರ ಕಲಿತುಕೊಂಡೆ, ಅದನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಮಾತ್ರ ಈ ವೇದಿಕೆಯನ್ನು ಉಪಯೋಗಿಸಿದೆ. ಆ ದಿನಗಳು ನೆನಪು ಬರ್ತಾ ಇದ್ದರು. ಪಂಪ ಪ್ರಶಸ್ತಿ ಕೈಯಾರರಿಗೆ ಬಂತು. ದೊಡ್ಡ ಕಾರ್ಯಕ್ರಮ ಬದಿಯಡ್ಕದಲ್ಲಿ ಅವರ ಕುಟುಂಬದವರು ಮಾಡಿದಂಥ ಸಂದರ್ಭ, ಕರ್ನಾಟಕ ಸರ್ಕಾರದ ಹಲವು ಸಚಿವರು ಬಂದಿದ್ರು. ಅದನ್ನು ಪ್ರಶಸ್ತಿ ಕೊಡ್ಲಿಕ್ಕೆ ಬಂದವರು ಉಮಾಶ್ರೀ, ಅವತ್ತು ಕನ್ನಡ ಸಂಸ್ಕೃತಿಯ ಸಚಿವೆಯಾಗಿದ್ದರು. ಅವರು ಮನೆಗೆ ಬಂದಾಗ, ಕೈಯಾರರ ಕೋಣೆಗೆ ಬಂದಾಗ ನಾನು ಪಕ್ಕದಲ್ಲಿದ್ದೆ. ಉಮಾಶ್ರೀ ಅವರು ಆಲೋಚನೆ ಮಾಡಿರ್ಲಿಕ್ಕೆ ಸರ್, ಪಾಪ ಪ್ರಾಯ ಆಗಿದೆ, ಕೈಯಾರ ಒಂದು ಹಾಸಿಗೆಯಲ್ಲಿ ಮಲಗಿಕೊಂಡಿರ್ಲಿಕ್ಕೆ ಸಾಕು ಅಂತ ಕೈಯಾರರ ಕೋಣೆಗೆ ಬರ್ತಾರೆ ಉಮಾಶ್ರೀ ಅವರು. ಕೈಯಾರನ್ನು ನೋಡಿದಾಗ ದಿಗ್ಭ್ರಮೆ ಆಗ್ತದೆ ಉಮಾಶ್ರೀ ಅವರಿಗೆ. ಯಾಕೆ ಹೇಳಿದ್ರೆ, ಶುಭ್ರ ವಸ್ತ್ರಧಾರಿ ಕೈಯಾರರು ಕಾಯ್ತಾ ಇರ್ತಾರೆ. ಉಮಾಶ್ರೀ ಅವರು ಪರಿಚಯ ಮಾಡ್ತಾರೆ ಕೈಯಾರಕ್ಕೆ. ನಾನು ಉಮಾಶ್ರೀ ಸಚಿವೆ, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನನ್ನನ್ನು ಕಳಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವಾಗ ಕೈಯಾರ ಒಂದು ಮಾತು ಹೇಳ್ತಾರೆ, ವೈಯಕ್ತಿಕವಾಗಿ ನನಗೆ ನಿಮ್ಮ ಪರಿಚಯ ಇಲ್ಲ, ಆದರೆ ನಿಮ್ಮ ಬಗ್ಗೆ ಬಹಳ ತಿಳಿದುಕೊಂಡಿದ್ದೇನೆ ಅಂತೇಳಿ. ಅಲ್ಲಿ ಒಂದು ತಪ್ಪು ಮಾಡಿಬಿಟ್ರು ಉಮಾಶ್ರೀ ಅವರು. ಸರ್, ತಮಗೆ ಪಂಪರ ಬಗ್ಗೆ ಏನು ಗೊತ್ತುಂಟು ಕೇಳ್ತಾರೆ. ನಾನು ಆವಾಗಲೇ ಸ್ವಲ್ಪ ಗಡಿಬಿಡಿಕೊಂಡಿದ್ದೆ. ನಿರಗ್ರವಾಗಿ 15 ನಿಮಿಷ ಸಂಸ್ಕೃತ ಶ್ಲೋಕ ಸಮೇತ ಪಂಪರ ಬಗ್ಗೆ ಕೈಯಾರು ಹೇಳಿದಾಗ ಅಲ್ಲಿ ದಿಗ್ಭ್ರಮೆಗೊಂಡವರು ಉಮಾಶ್ರೀ ಅವರೇ ಆಗಿದ್ದರು. ಯಾಕೆ ಇದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಹೇಳಿದ್ರೆ, ಇದು ಆ ಮಹಾನ್ ಕವಿಯ ವ್ಯಕ್ತಿತ್ವ. ಎಷ್ಟು ಅದ್ಭುತವಾಗಿದೆ. ಸಾಧಾರಣ 2,500 ಸಭೆ ಸಮಾರಂಭಗಳಲ್ಲಿ ಸ್ವತಃ ಸಾಹಿತ್ಯ ಮತ್ತು ಶಾಸಕರಾಗಿರುವ ಯಜಿನಬ್ಬನವರು ಕೈಯಾರರ ಆ ಗೀತೆ ಅದನ್ನು ಆಡಿ ವಿಧಾನಸಭೆಯಲ್ಲಿ ಅದನ್ನೇ ಹೇಳುದು ಐಕ್ಯ ಗಾನ. ಅದನ್ನು ಹೇಳ್ತಾ ಇರುವಾಗ ನಾನೇ ಟೌನ್ ಹಾಲ್ನಲ್ಲಿ ಮಂಗಳೂರಿನಲ್ಲಿ ಕಣ್ಣಾರೆ ಕಂಡಿದ್ದೆ. ಈಗ ಇದಿನ ಬೇರೆ ಪಾತ್ರೆ ಬೇರೆ ಬಣ್ಣ ಬೆಟ್ಟಿಗೆನೆ ಸಭಿಕೆಲ್ಲ ನೀವು ಪ್ರಾರಂಭದಲ್ಲಿ ಐಕ್ಯಗಾನದ ಪದ್ಯದ ಮೂಲಕ ಪ್ರಾರಂಭ ಮಾಡಿ ಅಂತೇಳಿ ಆ ಕಂಚಿನ ಕಂಠ ಇದಿನಬ್ಬರದು. ಅದಕ್ಕೆ ಒಂದ್ ಕಡೆಯಲ್ಲಿ ಕೈಯಾರನ್ನು ಐಕ್ಯಗಾನದ ಕವಿ ಅಂತೇಳಿ ಹೇಳಿದ್ರು, ಶತಮಾನದ ಕವಿ ಅಂತೇಳಿ ಹೇಳಿದ್ರು. ನೋಡಿ ಎಂಥ ಅದ್ಭುತವಾದ ಒಂದು ವ್ಯಕ್ತಿತ್ವ ಅವರದ್ದು. ಎಲ್ಲಿ ಹುಟ್ಟಿದ್ರು ಕೈಯಾರು? ಒಂದು ಕೃಷಿಕ ವ್ಯವಸ್ಥೆ ಅಡಿಯಲ್ಲಿ ಹುಟ್ಟಿದ ವ್ಯಕ್ತಿ. ಸಂಸ್ಕೃತ ಬಹಳ ದೂರ ಆ ಕಾಲದಲ್ಲಿ, ಆದರೂ ಕೂಡ ಸಂಸ್ಕೃತದ ಜೊತೆಗೆ ಮಲಯಾಳ, ಇಂಗ್ಲಿಷ್, ಹಿಂದಿ ಎಲ್ಲದಲ್ಲಿ ಕೂಡ ಪ್ರೌಢಿಮೆಯನ್ನು ಸಾಧಿಸಿದಂತ ವ್ಯಕ್ತಿ. ಮಲಯಾಳದಲ್ಲಿ ಕೂಡ ಸಾಹಿತ್ಯ ರಚನೆ ಮಾಡಿದ್ದಾರೆ. ನನಗೆ ನೆನಪಿಗೆ ಬರ್ತಾ ಇದೆ, ರಾಜಕಾರಣಿಗಳು ಕೂಡ ಈ ಮಹಾನ್ ವ್ಯಕ್ತಿಗೆ ಯಾವ ರೀತಿಯ ಗೌರವ ಕೊಡ್ತಾರೆ ಹೇಳಿದ್ರೆ ಅದಕ್ಕೆ ನಾನು ಜೀವಂತ ಸಾಕ್ಷಿಯಾಗಿದ್ದೆ. ಕೈಯಾರು ಇನ್ನಿಲ್ಲ ಹೇಳುವಾಗ ತಿರುವನಂತಪುರದಲ್ಲಿ ವಿಧಾನಸಭೆ ನಡೆಯುತ್ತಾ ಇತ್ತು. ಅಂದಿನ ಮುಖ್ಯಮಂತ್ರಿ ಉಮನ್ ಚಾಂಡಿಯವರು ಸ್ವತಃ ಒಬ್ಬ ರೆಪ್ರೆಸೆಂಟೇಟಿವ್ ಮಿನಿಸ್ಟರ್ ಅನ್ನು ಬಗ್ಗೆ ಕಳಿಸಿಕೊಡ್ತಾರೆ. ಬೆಳಿಗ್ಗೆ ಸುಮಾರು 6:30 ಗಂಟೆಗೆ ಉಮನ್ ಚಾಂಡಿಯವರ ಫೋನ್ ಬರ್ತದೆ. ಹೇಳ್ತಾರೆ, ನಾನು DC ಅವ್ರ ಹತ್ರ ಮಾತಾಡಿದ್ದೇನೆ, ಗಾರ್ಡ್ ಆಫ್ ಆನರ್ನೇ ವ್ಯವಸ್ಥೆ ಮಾಡಿಸಿದ್ದೇನೆ, ಏನಾಗಬೇಕು ನನ್ನ ರೆಪ್ರೆಸೆಂಟೇಟಿವ್ ಇದ್ದಾನೆ, ಆ ರೆಪ್ರೆಸೆಂಟೇಟಿವ್ ಹತ್ರ ಮಾತಾಡಿ ಅಂತೇಳಿ. ಕಾಸರಗೋಡು ಕರ್ನಾಟಕಕ್ಕೆ ಬರ್ಬೇಕಂತ ಹೇಳಿ ಹೋರಾಟ ಮಾಡುವ ಕವಿಯ ಸಾಹಿತ್ಯದ ವ್ಯಕ್ತಿತ್ವದಲ್ಲಿ ಆ ಉಮನ್ ಚಾಂಡಿ ಅಂತ ವ್ಯಕ್ತಿಗಳು ಕೂಡ ಕೈಯಾರರವರಿಗೆ ಎಷ್ಟು ಗೌರವ ಕೊಡ್ತಾರೆ ಹೇಳಿದ್ರೆ ಇದು ಕೈಯಾರರವರ ಸಾಧನೆ. ಇದು ಬಹಳ ಹೆಮ್ಮೆಯಿಂದ ನಮಗೆ ಬಂದ್ಗಡೆ ಕೆಲವು ಪ್ರಕೃತಿ ನಿಯಮನ ನೆನಪು ಮಾಡ್ತಾ ಇದ್ದೇನೆ. ಕೈಯಾರು ತೀರಿ ಹೋಗುವ ಹಿಂದಿನ ದಿವಸ ಆ ಬದಿಯಡ್ಕದಲ್ಲಿ ಕಂಡಾಪಟ್ಟೆ ಮಳೆ, ಬಿರುಗಾಳಿ ಮಳೆ ಎಲ್ಲ ಆಗ್ತದೆ, ಕರೆಂಟ್ ಹೋಗ್ತದೆ. ಆ ಕೈಯಾರರ ಮನೆ ಪಕ್ಕದಲ್ಲಿ ಒಂದು 100 ವರ್ಷಗಳ ಇತಿಹಾಸ ಇರುವಂತ ಒಂದು ಮರ ಇರ್ತದೆ, ಮಾವಿನ ಮರ. ದಿಢೀರಾಗಿ ಆ ಮರ ಕೆಳಗೆ ಬೀಳ್ತದೆ. ಮರು ದಿವಸ ಈ ದುರಂತ ನಡೆಯಿತು ಕೈಯಾರದ್ದು. ನೋಡಿ, ಬಹಳ ಆಶ್ಚರ್ಯ ನಮ್ಗೆ ಅದನ್ನ ನೆನೆಸುವಾಗ.
ಅವತ್ತು ಕೂಡ ತೀರಿ ಹೋದ ದಿವಸ ಕೂಡ ಕಯ್ಯಾರರು ಮಲಯಾಳ ಮನೋರಮ ಪತ್ರಿಕೆಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ ಬೆಳಿಗ್ಗೆ. ಮಾತ್ರಲ್ಲದೆ ನಮ್ಮೊಂದು ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಕೂಡ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಆ ಇಂಟರ್ವ್ಯೂನಲ್ಲಿ ಒಂದು ಮಾತು ಕಯ್ಯಾರರು ಹೇಳ್ತಾರೆ, ನಿರಾಶೆಯಿಂದ ಹೇಳುವಂತಹ ಮಾತು. ಅವ್ರು ಹೇಳ್ತಾರೆ, ಅವರಿಗೆ ಅಂದಾಜಾಗಿತ್ತು, ನನ್ನ ಜೀವಿತ ಕಾಲದಲ್ಲಿ ಕಾಸರಗೋಡು ಕರ್ನಾಟಕಕ್ಕೆ ಬರುವುದಿಲ್ಲ ಅಂತ. ಅವಾಗ ಅವ್ರು ಹೇಳ್ತಾರೆ, ನನ್ನ ಉಸಿರಿರುವ ತನಕ ಇದು ಆಗುವುದಿಲ್ಲ, ಆದ್ರೆ ಆ ಪರಮಾತ್ಮನ ಹತ್ರ ನಾನು ಬೇಡಿಕೊಳ್ತೇನೆ, ಇನ್ನೊಂದು ಜನ್ಮ ನನಗಿದ್ದರೆ ಯಾವಾಗಲಾದರೂ ನನ್ನ ಆಸೆ ಈಡೇರಲಿ ಅಂತೇಳಿ. ಪಾಪ ಇಚ್ಛಾಶಕ್ತಿ ಇರ್ಲಿಲ್ಲ ರಾಜಕಾರಣಿಗಳಿಗೆ, ಅದು ಇನ್ನೂ ಈಡೇರಲಿಲ್ಲ. ನೋಡಿ, ಆ ವ್ಯಕ್ತಿತ್ವ ಸಾಧಾರಣ 2.5 ಗಂಟೆ ಹೊತ್ತಿಗೆ ಊಟ ಮಾಡಿ ಮಲಗಿದ್ದಾರೆ. ಅವತ್ತು ಸಡನ್ ಆಗಿ ಒಂದು 3 ಗಂಟೆ ಅಂದಾಜಿಗೆ ಹೇಳ್ತಾರೆ ಅವರು, ಒಂದು ಕೆಮ್ಮು ಬರ್ತದೆ. ಆ ಕೆಮ್ಮು ಬಂದಲ್ಲಿ ಅಲ್ಲಿ ಮುಗಿದೆ. ಎಷ್ಟು ಅವರ ಮಟ್ಟಿಗೆ ಬಹಳ ಒಳ್ಳೆಯ ಮರಣ, ಶತಮಾನದ ಕವಿ ಆಯ್ತಲ್ಲ. ಇದೆಲ್ಲ ನೆನಪುವಾಗ ನನಗೆ ಕಳ್ಳಿಗೆ ಮಹಾಬಲ ಭಂಡಾರಿ ಅವರು ಒಂದು ಕಡೆ ನೆನಪು ಬರ್ತಾ ಇದ್ದಾರೆ. ತಾವು ಇಷ್ಟರಲ್ಲಿ ಹೇಳಿದಾಗೆ ಕಳ್ಳಿಗೆ ಅವರು ಕಾಸರಗೋಡನ್ನು ಕರ್ನಾಟಕಕ್ಕೆ ತಗೊಂತ ಧೀಮಂತ ಹೋರಾಟ ಮಾಡಿಕೊಂಡು 52ನೇ ವರ್ಷದಲ್ಲಿ ಅವರು ತೀರಿ ಹೋಗ್ತಾರೆ, ಹಾರ್ಟ್ ಫೇಲ್ ಆಗಿ. ಆ ನಂತರದಲ್ಲಿ ಅದರ ಇಡೀ ನಾಯಕತ್ವವನ್ನು ಹೋರಾಟ ಮಾಡಿಕೊಂಡು ಬಂದವರು ಕಯ್ಯಾರ ಕಿಞ್ಞಣ್ಣರಯ್ಯವರು. ಒಂದು ದೃಶ್ಯ ನನ್ನ ಕಣ್ಣೆದುರು ಬರ್ತಾ ಇದೆ. ಬಹಳ ಪ್ರಭಾವಿ ರಾಜಕಾರಣಿಯಾಗಿದ್ದರು ಜನಾರ್ದನ್ ಪೂಜಾರಿ ಅವರು. ಯಾರು ರಾಜಕಾರಣಿ ಬರಲಿ ಕಯ್ಯಾರ ಕಿಞ್ಞಣ್ಣರಯ್ಯವರ ನಿಯೋಗ, ಕಾಸರಗೋಡನ್ನು ಕರ್ನಾಟಕಕ್ಕೆ ತನ್ನಿ ಅಂತ ಹೋಗ್ತಾರೆ ಸೀದಾ. ಪೂಜಾರಿ ಅವರು ಕೇಂದ್ರದಲ್ಲಿ ಪ್ರಭಾವಿ ರಾಜಕಾರಣಿಯಾಗಿರುವಾಗ ಅಷ್ಟು ಸುಲಭದಲ್ಲಿ ಸಿಗ್ತಾ ಇರಲಿಲ್ಲ. ಅವತ್ತು ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ಪೂಜಾರಿಯವರ ಮಗನ ಮದುವೆ. ಕಯ್ಯಾರವರ ನಿಯೋಗ ಬರ್ತದೆ ಗೋಕರ್ಣನಾಥ ದೇವಸ್ಥಾನಕ್ಕೆ. ಕಯ್ಯಾರವರು ಬರ್ತಾರೆ, ಎದುರು ಕಡೆಯಲ್ಲಿ ಕೂತ್ಕೊಳ್ತಾರೆ. ದೂರದಲ್ಲೇ ಪೂಜಾರಿ ಅವರು ಇದನ್ನು ವೇದಿಕೆಯಿಂದಲೇ ನೋಡಿದ್ದಾರೆ. ಕಯ್ಯಾರ ಬಗ್ಗೆ ಪೂಜಾರಿ ಅವರಿಗೆ ಬಹಳಷ್ಟು ಗೌರವ. ಆ ಮದುವೆಯ ಕಾರ್ಯಕ್ರಮ ಮುಗಿಯುತ್ತಾ ಇನ್ನೇನು ವಧುವರರಿಗೆ ವಿಶ್ ಮಾಡ್ಬೇಕಂತ ಹೇಳುವಾಗ ವೇದಿಕೆಯಿಂದ ವಧುವರನ್ನು ಕೆಳಗೆ ತಂದು ಕಯ್ಯಾರರ ಕಾಲಿಗೆ ಇದು ಮಾಡಿ ಆಶೀರ್ವಾದ ತೆಗೆಯುವಂತ ದೃಶ್ಯ ನಾನಲ್ಲಿ ನೋಡಿದಾಗ ನನಗೆ ಆಗ್ತಾ ಇದೆ. ನೋಡಿ, ಇದು ಕಯ್ಯಾರರ ವ್ಯಕ್ತಿತ್ವ. ಯಾಕೆಂದ್ರೆ ಸಾಹಿತ್ಯ ಬೇರೆ, ರಾಜಕೀಯ ಬೇರೆ, ಎಲ್ಲವೂ ಬೇರೆ. ಆದರೆ ಸಾಹಿತ್ಯ ಲೋಕದಲ್ಲಿ ಕಯ್ಯಾರವರ ಸಾಧನೆ ಈ ವ್ಯಕ್ತಿಗಳೆಲ್ಲ ನೆನಪು ಮಾಡುವಂತಹ ವ್ಯಕ್ತಿತ್ವ. ಇದು ಕಯ್ಯಾರವರ ಅದ್ಭುತವಾದ ವಿಚಾರ. ನಾನು ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಅವರ ಹತ್ರ. ನನಗೆ ಅವರು ಯಾವಾಗಲೊಂದು ಪುಸ್ತಕ ಕೊಡುದು, ಪ್ರೀತಿಪೂರ್ವಕವಾಗಿ ಅಂತೇಳಿ ಅವರ ಪುಸ್ತಕ. ಅದನ್ನು ಜೀರ್ಣಿಸುವಂತ ಶಕ್ತಿ ನನಗಿರ್ಲಿಲ್ಲ. ನಾನು ಒಂದ್ಸಲ ತಾನಮಯ್ಯ ಅಂತೇಳಿ, ನಾನು ರೋಷನ್ ನಿಲೆಯಲ್ಲಿ ಕಲಿಯುವಾಗ ತಾನಮಯ್ಯ ಅಂತೇಳಿ ನನ್ನ ಕನ್ನಡ ಅಧ್ಯಾಪಕ ಅವ್ರ ಹತ್ರ ಇದೆ. ನೋಡು ಮಾರಾಯ, ನೀನೆಲ್ಲ ಓದ್ತಾ ಇದ್ದೀಯಲ್ಲ, ನಿನ್ಗೆ ಸಂಬಂಧ ಅಲ್ಲ ಅದು. ಸರ್ ತುಂಬಾ ಉಂಟು ಸರ್ ಪುಸ್ತಕ. ಇವತ್ತು ಕೂಡ ರೋಷನ್ ನಿಲಯದ ಲೈಬ್ರರಿಯಲ್ಲಿ ಆ ಪುಸ್ತಕ ಅವರು ಕೈಯಾರದ್ದು ಉಂಟು. ನಾನು ಕೊಂಡೋಗಿ ಮಯ್ಯರವರು ಕೊಡ್ತಾ ಇದ್ದೆ. ಆಯ್ತಲ್ಲ, ಆ ರೀತಿ ಅವರೊಂದು ಸಮಯ ಪ್ರಜ್ಞೆ ಹೇಳಿದರೆ ಉಂಟಲ್ಲ, ಏನಾದ್ರೂ ಬಂದ್ರೆ ಇಮಿಡಿಯೇಟ್ ಅವರೊಂದು ಕುರ್ಚಿಯ ಪಕ್ಕದಲ್ಲೇ ಪೋಸ್ಟ್ ಕಾರ್ಡ್, ಇಮಿಡಿಯೇಟ್ ರಿಪ್ಲೈ ಅದನ್ನು ಮಾಡ್ತಾ ಇದ್ರು ಕಯ್ಯಾರವರು. ಬೆಳಿಗ್ಗೆದ್ದು ಈ ಪೇಪರ್ ನೋಡ್ಬೇಕು, ಅವರಿಗೆ ಪೋಸ್ಟ್ ನೋಡ್ಬೇಕು, ಅದಕ್ಕೆ ರಿಪ್ಲೈ ಮಾಡುವಂತ ವ್ಯಕ್ತಿ. ಇನ್ನೊಂದು ಸಮಯ ಪ್ರಜ್ಞೆ. ಇಲ್ಲಿ ನನಗೆ ಇಬ್ಬರು ನೆನಪಿ ಬರ್ತಾರೆ. ಒಬ್ರು ಶಿವರಾಮ ಕಾರಂತರು, ಮತ್ತೊಂದು ಕಯ್ಯಾರ ಕಿಞ್ಞಣ್ಣರಯ್ಯವರು. ಕಾರ್ಯಕ್ರಮಕ್ಕೆ ಕರೆಯುವವರಿಗೆ ಬಹಳ ಹೆದರಿಕೆ ಇರ್ತದೆ. ಯಾಕೆಂದ್ರೆ ಇಷ್ಟು ಗಂಟೆಗೆ ಬರ್ಬೇಕಾದ್ರೆ ಕಯ್ಯಾರರು ಮತ್ತು ಶಿವರಾಮ ಕಾರಂತರು ಅಷ್ಟು ಗಂಟೆಗೆ ಓಡಿ ಹೋಗ್ತಾರೆ ಕಾರ್ಯಕ್ರಮಕ್ಕೆ. ಕಾರ್ಯಕ್ರಮ ಸ್ವಲ್ಪ ಲೇಟ್ ಆಗಿ ಪ್ರಾರಂಭ ಮಾಡಿದ್ರೆ ಆ ಸಂಘಟಕರಿಗೆ ದೊಡ್ಡ ಕಷ್ಟ. ಒಂದ್ಸಲ ಏನಂತ ಹೇಳಿದ್ರೆ, ಮಂಗಳೂರು ಪಣಂಬೂರಿನಲ್ಲಿ ದೊಡ್ಡ ರೋಟರಿ ಕಾನ್ಫರೆನ್ಸ್, 5-6 ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್. ನನ್ನ ಸ್ನೇಹಿತ ರೊಟೇರಿಯನ್ ತಿಳಿಯೋಗಿದೆ, ಸೂರ್ಯಪ್ರಕಾಶ್ ಭಟ್ ರೋಟರಿ ಗವರ್ನರ್ ಆಗಿದ್ದು. ಆ ಕಾರ್ಯಕ್ರಮಕ್ಕೆ ಕಯ್ಯಾರವನ್ನು ಕರೀತಾರೆ. ನನ್ನ ಹತ್ರ ಹೇಳಿದರು, ಹೀಗೆ ಬರ್ತಾರೆ. ನಾನು ಹೇಳಿದೆ, ನಿಮ್ದು ರೋಟರಿ ಎಲ್ಲ, ನಾನು ಕೂಡ ಸಂಘಟನೆಯಲ್ಲಿ ಕೆಲಸ ಮಾಡಿ, ನಿಮ್ಮದು ಸಮಯ ಪ್ರಜ್ಞೆ ಪಾಲಿಸಬೇಕು. ಒಂದು ವೇಳೆ ಅವರು ಬಂದ್ರೆ ನೀವು ಅದನ್ನು ಸರಿ ಸಮಯಕ್ಕೆ ಪ್ರಾರಂಭ ಮಾಡಿದ್ರೆ ಹೋಗ್ತಾರೆ ಅಲ್ಲಿ ಅಂತ ಹೇಳಿದ್ದೆ. ಇವರು ಸರಿ ಅವರದೊಂದು ಓಲ್ಡ್ ಅಂಬಾಸಡರ್ ಕಾರ್ನಲ್ಲಿ ಹೋಗ್ತಾರೆ ಅಲ್ಲಿ. ಈ ರೋಟರಿಯದು ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ಗಳೆಲ್ಲ ಆಗುವಾಗ ಸಮಯಕ್ಕೆ ಪ್ರಾರಂಭ ಆಗ್ತದೆ. ಅದು ಸಮಯಕ್ಕೆ ಪ್ರಾರಂಭ ಆಗಲಿಲ್ಲ. ಇವರು ವಾಚ್ ನೋಡ್ಲಿಕ್ಕೆ ಶುರು ಮಾಡಿದರು ಕಯ್ಯಾರರು. ಹೌದು, ಈ ಸೂರ್ಯಪ್ರಕಾಶ್ ಭಟ್ ಹೋಗ್ತಾರೆ ಕಯ್ಯಾರ ಹತ್ರ. ಸರಿ, ಈಗ ಎಲ್ಲ ದೂರದಿಂದ ಬರ್ತಾರೆ, ಶಿವಮೊಗ್ಗದಿಂದ ಬರ್ತಾರೆ, ಚಿಕ್ಕಮಗಳೂರಿಂದ ಬರ್ತಾರೆ. ಸ್ವಲ್ಪ ಹೊತ್ತಿನಲ್ಲಿ ಪ್ರಾರಂಭ ಮಾಡ್ತೇವೆ ಸರ್. ನಿಮ್ಮ ಬಗ್ಗೆ ಸಮಯ ಪಾಲನೆ ಮಾಡ್ಬೇಕಂತೇಳಿ ನಿಮ್ಮ ಅಳಿಯ ಮೊದಲೇ ನಮ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತೇಳಿ ಮೇಲೆ ನನ್ನ ಹೆಸರಿನಲ್ಲಿ ತಂದಾಕಿದ್ರು. ಆದ ಕಾರಣ ಸ್ವಲ್ಪ ಮಟ್ಟಿಗೆ ಬಚಾವಾದರು. ಆ ಕಾರ್ಯಕ್ರಮ ಮುಗಿಸಿಕೊಂಡೇ ಕಯ್ಯಾರರು ಬಂದ್ರು. ಆನಂತರ ನನ್ನ ಹತ್ರ ಹೇಳಿದ್ರು, ಅವರೆಲ್ಲ ಸಮಯ ಪ್ರಜ್ಞೆ ಹೇಳ್ಬೇಕು, ಅವರಿಗೆಲ್ಲ ಹೇಳ್ಬೇಕು ಸಮಯ ಪ್ರಜ್ಞೆ. ಈ ಸಮಯ ಪ್ರಜ್ಞೆಯಲ್ಲಿ ಬಹಳ ಇದು ಅವರು ಪರಿಪಾಲನೆ ಮಾಡುವಂತ ವ್ಯಕ್ತಿ. ಅಂತ ವ್ಯಕ್ತಿ ನಾನು ಹೇಳಿದೆಲ್ಲ, ಅವರು ದುಡಿತವೇ ನನ್ನ ದೇವರು ಅಂತೇಳಿ ಅವರ ಆತ್ಮಚರಿತ್ರೆಯಲ್ಲಿ ಎಲ್ಲ ಕೆಲವು ವಿಚಾರವನ್ನು ಹೇಳ್ತಾ ಇದ್ದಾರೆ.
ಗಾಂಧೀಜಿಯವರಿಂದ ಹೇಗೆ ಪ್ರೇರೇಪಣೆಗೊಂಡ್ರು ಅಂತ ಹೇಳಿದರೆ, ಗಾಂಧೀಜಿಯವರು ಪ್ರಥಮ ಬಾರಿ ಉಪ್ಪಿನ ಸತ್ಯಾಗ್ರಹದ ಸಂದರ್ಭದಲ್ಲಿ ಮಂಗಳೂರಿಗೆ ಬಂದಾಗ ಕೈಯಾರವರಿಗೆ ಭೇಟಿ ಆಗ್ಲಿಕ್ಕೆ ಆಗಲಿಲ್ಲ. 3 ವರ್ಷದ ನಂತರ 2ನೇ ಬಾರಿ ಬಂದಾಗ ಕೈಯಾರರು ಪೇಡಾಲನ್ನು ನಡೆದುಕೊಂಡು ಬರ್ತಾರೆ ಮಂಗಳೂರಿಗೆ. ಗಾಂಧೀಜಿಯವರನ್ನು ಭೇಟಿ ಆಗ್ತಾರೆ. ಗಾಂಧೀಜಿಯವರನ್ನು ಭೇಟಿಯಾಗಿ ಅದೇ ಸಂದರ್ಭದಲ್ಲಿ ಗಾಂಧಿ ದರ್ಶನ ಅಂತೇಳಿ ಒಂದು ಕವನ ಕೂಡ ಬರೆಯುತ್ತಾರೆ. ಅದರಿಂದ ಈಚೆಗೆ ಶುಭ್ರ ಕದ್ದರ್, ಕೊನೆಯವರೆಗೆ ಇಡೀ ಅವರ ಪರ್ಸನಾಲಿಟಿ ಹಾಗೆ ಇತ್ತು. ಗಾಂಧೀಜಿಯವರದ ಒಟ್ಟಿಗೆ ಅವರು ಗೋವಿಂದ ಪೈಗಳ ಬಗ್ಗೆ 3 ಆತ್ಮಚರಿತ್ರೆ ಬರೆದಿದ್ದಾರೆ. ಕಾರ್ನಲ್ ಸದಾಶಿವರಾಯರ ಬಗ್ಗೆ ಬರೆದಿದ್ದಾರೆ, ಕಿಲ್ಲೆಯವರ ಬಗ್ಗೆ ಬರೆದಿದ್ದಾರೆ, ಅತ್ತವರ ಬಾಲಕೃಷ್ಣ ಶೆಟ್ಟಿ ಅವರ ಬರೆದಿದ್ದಾರೆ ಆತ್ಮಚರಿತ್ರೆಗಳು. ನೋಡಿ, ಆ ಸಂತೆಗೆ ಹೋದನು ಭೀಮಣ್ಣ, ನೋಡಿ ಅದರಲ್ಲಿ ಒಂದು ಎಷ್ಟು ಪರಿಪೂರ್ಣತೆ. ನೀ ನನಗಿದ್ದರೆ ನಾನು ನಿನಗೆ. ಸಹಕಾರ ಕ್ಷೇತ್ರದಲ್ಲಿ ಅವ್ರದ್ದೆಲ್ಲ ಹಾಗೆ. ಎಷ್ಟು ಇದರಲ್ಲಿ ಐಕ್ಯಗಾನವನ್ನು ಬಿಡಿ, ಐಕ್ಯಗಾನ ಅಂದು ಇಂದು ಎಂದು ಯಾವಾಗ ಕೂಡ ಐಕ್ಯಗಾನ ಅದೊಂದು ಪ್ರಸ್ತುತ ಕವನ, ಅದು ಐಕ್ಯಗಾನ. ಇಂಥ ವ್ಯಕ್ತಿ ಆಯ್ತಲ್ಲ. ಪಾಟೀಲ್ ಪುಟ್ಟಪ್ಪನವರು ಹೇಳುವ ಒಂದು ಮಾತು ನೆನಪಿಗೆ ಬರ್ತಾ ಇದೆ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗುವಾಗ ಪಾಟೀಲ್ ಪುಟ್ಟಪ್ಪನವರು ಹೇಳ್ತಾರೆ, ಕೈಯಾರರಿಗೆ ಇವತ್ತಲ್ಲ, ಕೈಯಾರರಿಗೆ ಎಷ್ಟೋ ವರ್ಷದ ಮೊದಲೇ ಬರಬೇಕಿತ್ತು. ಆದರೆ ಕೈಯಾರರು ಅವಕಾಶ ಮತ್ತು ಅಧಿಕಾರದ ಹಿಂದೆ ಹೋದವರಲ್ಲ, ಅದೇ ಅವರನ್ನು ಹುಡುಕಿಕೊಂಡು ಬರಬೇಕು ಅಂತ ಹೇಳಿ ಪಾಟೀಲ್ ಪುಟ್ಟಪ್ಪನವರು ಹೇಳ್ತಾರೆ. ಮತ್ತೊಬ್ಬರು ಹಮನಾಯಕರ ಯಾರು ಹೇಳಿದ ಮಾತು, ಕನ್ನಡ ಕೋರ್ವನೆ ಪೈ, ಕನ್ನಡ ಕೋರ್ವನೆ ರೈ ಅಂತೇಳಿ ಹೇಳ್ತಾರೆ. ಗೋವಿಂದ ಪೈಗಳು ಮತ್ತು ಗೋವಿಂದ ಪೈಗಳ ಬಗ್ಗೆ ಬಹಳಷ್ಟು ಗೌರವ ಕೈಯಾರರಿಗೆ. ಆ ವ್ಯಕ್ತಿಯನ್ನು ನಾವು ಕಳ್ಕೊಂಡಂತ ಈ ಸಂದರ್ಭದಲ್ಲಿ ನನಗೆ ಇವತ್ತು ಬೆಳಿಗ್ಗೆ ಅವರ ಮನೆಯಲ್ಲಿ 2 ಕಾರ್ಯಕ್ರಮ ನಡೆಯಿತು. ಒಂದು ಪ್ರೊಫೆಸರ್ ಶ್ರೀನಾಥ್ ಮತ್ತು ಬಳಗದವರು ಬರ್ತಾರೆ 9:30 ಗಂಟೆಗೆ ಬೆಳಿಗ್ಗೆ ಬಂದು, ಅವರು ಕಳೆದ 9 ವರ್ಷ 10 ವರ್ಷದಿಂದ ಈ ಕಾರ್ಯಕ್ರಮ ಮಾಡಿಕೊಂಡೇ ಬಂದಿದ್ದಾರೆ. 9 ವರ್ಷ ಅವರೊಂದು ಕಾರ್ಯಕ್ರಮ ಮಾಡ್ತಾರೆ. ಆ ನಂತರ ಒಂದು 11 ಗಂಟೆ ಹೊತ್ತಿಗೆ ರೋಟರಿ ಸಂಸ್ಥೆಯವರು ಬರ್ತಾರೆ, ಕೈಯಾರ ಮನೆಗೆ ಬರ್ತಾರೆ. ಅದನ್ನ ನಿತ್ಯದಲ್ಲಿ ಮೇಡಮ್ ಹೇಳ್ತಾರೆ, ನಿತ್ಯದಲ್ಲಿ ಇವತ್ತು ಬೆಳಿಗ್ಗೆ ಒಂದು ಕಾರ್ಯಕ್ರಮ ಆಯ್ತು. ಯಾಕೆ ನಾನು ಹೇಳ್ತಾ ಇದ್ದೇನೆ ಹೇಳಿದರೆ, ಒಂದ್ ಕಡೆಯಲ್ಲಿ ನನಗೆ ಬೇಸರ ಇತ್ತು. ಯಾಕಂದ್ರೆ ಆ ರೀತಿ ಕೆಲಸ ಮಾಡಿದಂತ ಕಳ್ಳಿಗೆ ಮಹಾಬಲ ಭಂಡಾರಿಯವರನ್ನು ಇವತ್ತಲ್ಲಿ ಯಾರು ನೆನಪಿಸುವಂತ ಕೆಲಸವೇ ಆಗ್ತಾ ಇಲ್ಲ. ಒಂದು ಟ್ರಸ್ಟ್ ಕೂಡ ಮಾಡಿದ್ದೇವೆ, ಆ ಟ್ರಸ್ಟ್ ಅಲ್ಲಿ ಇದೆ. ಆದ್ರೆ ಒಂದು ಬಹಳ ಸಂತೋಷ ಹೇಳಿದರೆ, ಕೈಯಾರನ್ನು ಪ್ರತಿ ಸಲ ಇವತ್ತು ನೋಡಿ ನೀವೆಲ್ಲ ಆ ಪ್ರೇರೇಪಣೆಗೆ ಸೇರಿಕೊಂಡು ನೀವೆಲ್ಲ ಒಂದಾಗಿ ನೋಡಿ ಎಷ್ಟು ಒಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ ಮಾಡಿದ್ದೀರಿ ಇಲ್ಲಿ. ಅದರ ಒಟ್ಟಿಗೆ ತಾವು ಹೇಳಿದಿರಿ, ಆ ಪುಸ್ತಕ ಬಿಡುಗಡೆ ವಿಚಾರ ಎಲ್ಲ ಹೇಳಿದ್ದೀರಿ, ಐಕ್ಯವೇ ಮಂತ್ರ, ಇದರಿಂದ ಕೆಲಸ ಮಾಡ್ತಾ ಇದ್ದೀರಿ. ಇದು ಕೈಯಾರರ ವ್ಯಕ್ತಿತ್ವದ ಪ್ರಭಾವ ನಿಮ್ಮ ಮೇಲಿದ್ದ ಕಾರಣ ಇದೆಲ್ಲ ಆಯ್ತು. ಆದ ಕಾರಣ ನನಗೇನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಒಂದು ಅವಕಾಶ ಬಂತು. ನಾನು ಪ್ರಸನ್ನ ಹತ್ರ ಹೇಳಿದೆ, ನಾನು ನಿಮ್ಮೊಟ್ಟಿಗೆ ಬಂದು ಕೂತ್ಕೊಳ್ತೇನೆ, ಮತ್ತೆ ಈ ನುಡಿ ನಮನ ಎಲ್ಲ ಕೊಡುವಂತ ರೀತಿ ನನಗಿಲ್ಲ ಅಂತ ಹೇಳಿದ್ದೆ. ನಾನು ಅವತ್ತು ತೀರಿ ಹೋದವತ್ತು ಕೂಡ ನಾನು ಹೇಳ್ತಾ ಇದ್ದೇನೆ, ಅವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರಲಿಲ್ಲ ಪಾರ್ಥಿವ ಶರೀರದ ಹೊತ್ತಿಗೆ. ಆವಾಗ ಮೊನ್ನೆ ಜನಾರ್ದನ್ ಪೂಜಾರಿ ಸಿದ್ದರಾಮಯ್ಯರಿಗೆ ಒಂದು ಬೈದದ್ದು ಕೇಳಿದರೆ ಹೇಳ್ತಾರೆ, ನನ್ನ ಎದುರಿನಲ್ಲಿ ನಾನಿದ್ದೆ, ಹೇಳ್ತಾರೆ, ಇದು ದೊಡ್ಡ ತಪ್ಪು ಮಾಡಿದ್ದೀರಿ ನೀವು, ಈ ಮಹಾನ್ ಕವಿ, ಈ ಕವಿಯ ಈ ಕಾರ್ಯಕ್ರಮಕ್ಕೆ ನೀವು ಬರ್ಬೇಕಿತ್ತು ಇವತ್ತು. ಅದಕ್ಕೆ ಸಿದ್ದರಾಮಯ್ಯರು ಹೇಳ್ತಾರೆ, ನಾನು ನನ್ನ ರೆಪ್ರೆಸೆಂಟೇಟಿವ್ಗಳನ್ನೆಲ್ಲ ಕಳಿಸಿಕೊಟ್ಟಿದ್ದೆ, ನಿಮ್ಮ ರೆಪ್ರೆಸೆಂಟೇಟಿವ್ ಬಿಡಿ, ಕೇರಳದವರದ್ದು ರೆಪ್ರೆಸೆಂಟೇಟಿವ್ ಬಂದಿದೆ, ಗಾರ್ಡ್ ಆಫ್ ಆನರ್ ನಲ್ಲಿ ಗಲಾಟೆ ಆಗ್ತದೆ. ಒಂದು ಕಡೆಯಲ್ಲಿ ಅವತ್ತು ಇಲ್ಲಿ DC ಇಬ್ರಾಹಿಂ ಕಾಸರಗೋಡ್ನವರು ಇಬ್ರಾಹಿಂ ಗಾರ್ಡ್ ಆಫ್ ಆನರ್ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕೇರಳದವರು ಗಾರ್ಡ್ ಆಫ್ ಆನರ್ ಕೊಡ್ಲಿಕ್ಕೆ ರೆಡಿ. ಇಬ್ಬರು ಗಾರ್ಡ್ ಆಫ್ ಆನರ್ ಕೊಡ್ಲಿಕ್ಕೆ ಆಗುದಿಲ್ಲ. ನೋಡಿ, ಆ ವ್ಯಕ್ತಿಯ ಮೇಲಿರುವ ಅಭಿಮಾನಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ. ಮತ್ತೆ ನಾವೇ ಇಬ್ರಾಹಿಂ ಅವರನ್ನು ಸಮಾಧಾನ ಪಡಿಸಿದ್ದೇವೆ, ಅದು ಇವರು ಕೊಡ್ಲಿ ಗಾರ್ಡ್ ಆಫ್ ಆನರ್ ಅಂತ. ಅದು ವ್ಯಕ್ತಿಯಿಂದ ನಾವು ಸರ್ವಸಾಮಾನ್ಯ ಒಂದು ಮಾತು ಹೇಳ್ತೇವಲ್ಲ, ಕೆಲವು ಸಲ ಆ ಕುರ್ಚಿ ಉಂಟಲ್ಲ, ಆ ಕುರ್ಚಿಯಿಂದಾಗಿ ವ್ಯಕ್ತಿಗೆ ಗೌರವ ಬರ್ತದೆ, ಕೆಲವು ಸರ್ತಿ ವ್ಯಕ್ತಿಯಿಂದಾಗಿ ಆ ಕುರ್ಚಿಗೆ ಗೌರವ ಬರ್ತಾ ಇದೆ. ಆಯ್ತಲ್ಲ, ಕೈಯಾರದ್ದು ಆ ರೀತಿಯದ್ದು, ಕೈಯಾರರ ವ್ಯಕ್ತಿತ್ವದಿಂದ ಆ ಕುರ್ಚಿಗೆ ಆ ಸ್ಥಾನಮಾನಕ್ಕೆ ಗೌರವ ಬಂದಿದೆ. ಆದ ಕಾರಣ ಇವತ್ತೆಲ್ಲ ನಾವು ಅವರನ್ನು ನೆನಪಿಸ್ತಾ ಇದ್ದೇವೆ. ಏನು ಸ್ವಲ್ಪ ನುಡಿ ನಮನದ ಮೂಲಕ ಒಂದೆರಡು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇನೆ. ಎಲ್ಲಿಯಾದರೂ ಪ್ರಸ್ತಾಪ ಮಾಡುವಲ್ಲಿ ನಾನು ಎಡವಿದ್ದರೆ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಬಂಧುಗಳೇ, ಕೈಯಾರನ್ನು ಅತ್ಯಂತ ಹತ್ತಿರದಿಂದ ಕಂಡಂತಹವರು ಕಳ್ಳಿಗೆ ತಾರನಾಥ ಶೆಟ್ಟಿ ಅವರು ಹೇಳಿದಂತಹ ಒಂದೊಂದು ಮಾತು ಕೂಡ
ಹೃದಯ ಸ್ಪರ್ಶಿಯಾಗಿತ್ತು. ಕಯ್ಯಾರರ ಮೇರು ವ್ಯಕ್ತಿತ್ವವನ್ನು ಅವರು ತೆರೆದಿಟ್ಟಿದ್ದಾರೆ. ನಿಜಕ್ಕೂ ಈ ಕಾರ್ಯಕ್ರಮ ಅರ್ಥಪೂರ್ಣ ಆಯಿತು. ಅವರ ಮಾತು ತಮಗೆ ಅನಂತ ವಂದನೆಗಳು ಸರ್. ಬಂಧುಗಳೇ, ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸಾಯಿ ಗೀತಾ ಹೆಗ್ಡೆ ಅವರು, ಮುಖ್ಯಸ್ಥರು ಮಾನವಿಕ ವಿಭಾಗ, ನಿಟ್ಟೆ ವಿಶ್ವವಿದ್ಯಾನಿಲಯ. ಇವರನ್ನು ನಮಗೆಲ್ಲರಿಗೂ ಗೊತ್ತುಂಟು. ಅವರ ಉಪನ್ಯಾಸಗಳನ್ನು ಕೇಳಿದ್ದೇವೆ, ಹಾಗೆ ಅವರ ಕೃತಿಗಳನ್ನು ಕೂಡ ತಾವೆಲ್ಲರೂ ಓದಿರಬಹುದು. ನಮ್ಮೊಂದಿಗೆ ಸದಾ ಎಲ್ಲ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮಗಳನ್ನು ಚಂದಗಾಣಿಸಿಕೊಡುವವರು ಈಗ ಡಾಕ್ಟರ್ ಸಾಯಿ ಗೀತಾ ಹೆಗ್ಡೆ ಅವರು ಕಯ್ಯಾರರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಎಲ್ರಿಗೂ ಪ್ರಥಮತ ನಮಸ್ಕಾರ. ಎಲ್ಲಕ್ಕಿಂತ ಮೊದಲು ಹಿರಿಯ ಚೇತನ ಕಯ್ಯಾರರಿಗೆ ತಲೆಬಾಗ್ತೇನೆ. ಕಯ್ಯಾರರ ವ್ಯಕ್ತಿತ್ವದ ಬಗ್ಗೆ ಇಲ್ಲಿಯವರೆಗೆ ಬಹಳ ಚೆನ್ನಾಗಿ ಹೇಳಿದ್ರೆ, ಒಂದು ಮಾತು ಹೇಳೋದಿದ್ರೆ ಅವರ ವ್ಯಕ್ತಿಯನ್ನ, ಅವ್ರ ಶಕ್ತಿಯನ್ನು, ಹಾಗಾಗಿ ನಾವು ಗಾಢಫನ್ನು ಕೊಡ್ತೇವೆ ಅಂತಾಗಿತ್ತು. ಇವತ್ತು ಬೆಳಿಗ್ಗೆ ಗೋವಿಂದದಾಸ ಕಾಲೇಜಿನಲ್ಲಿ ಕೂಡ ಕಯ್ಯಾರರನ್ನು ನೆನಪು ಮಾಡಿಕೊಂಡಿದ್ದಾರೆ. ಒಂದು ಕಾರ್ಯಕ್ರಮ ಅಲ್ಲಿ ಕೂಡ ನಡೆದಿದೆ. ಕಯ್ಯಾರರ ಬಗ್ಗೆ ನಾನು ನನ್ನ ಅಧ್ಯಯನದ ಸಂದರ್ಭದಲ್ಲಿ, PhD ಅಧ್ಯಯನದ ಸಂದರ್ಭದಲ್ಲಿ ಅವ್ರನ್ನ ಭೇಟಿಯಾಗಿದ್ದೆ ಒಮ್ಮೆ. ಆನಂತರ ತುಳು ಜಾತಿಪದ ಸಂಚಯ ನಿಟ್ಟೆ ವಿಶ್ವವಿದ್ಯಾನಿಲಯದ ಮಹತ್ವಾಕಾಂಕ್ಷೆ ಯೋಜನೆಯನ್ನು ಅದರ ಆರಂಭದ ದಿನಗಳಲ್ಲಿ ಮೊದಲೇ, ಅವರಿಗೆ ಅದನ್ನು ಆರಂಭ ಮಾಡೋ ಮೊದಲೇ ನಾವು ಅವ್ರ ಹತ್ರ ಹೋಗಿ ಮಾತಾಡಿದ್ವಿ. ನೀವು ಅದನ್ನು ಮುಗಿಸಿ ತನ್ನಿ, ನಾನು ಅದ್ರ ಬಗ್ಗೆ ಬರೆದು ಕೊಡ್ತೇನೆ ಅಂತ ಅವತ್ತು ಹೇಳಿದ್ರು. ಆದ್ರೆ ಆ ಹೊತ್ತಿಗೆ ಅವರೆಲ್ಲ ಈಗ ನಾನು ಅವರ ಬಗ್ಗೆ ನಾನಾಗಿ ಮಾತಾಡೋದಕ್ಕಿಂತ ಬರಹಗಾರರ ಬಗ್ಗೆ ಬರಹಗಳು ಹೇಳ್ತವಂತೆ, ಅವರ ಬರಹಗಳು ಅವರ ಬಗ್ಗೆ ಏನನ್ನ ಹೇಳ್ತವೆ ಅಂತ ನೋಡ್ಕೊಂಡು, ಮೊದಲಾಗಿ ಅವರ ಸ್ವಗತ ಅನ್ನೋ ಕವನ ಇದೆ. ಅವರು ಹುಟ್ಟಿದಂದಿನಿಂದ ಅವರ ಬಗ್ಗೆ ಅವರು ಹೇಳಿಕೊಂಡಿರುವಂತದ್ದು. ಕ್ರಾಂತಿ ಕಾಲದ ಕುಮಾರಕನಾಗಿ ಹುಟ್ಟಿದೆ, ಮೊದಲಿನ ಮಹಾಯುದ್ಧ ಮಸಗುವೊಂದು. ಕ್ರಿಸ್ತಾಬ್ದ 1915ನೇ ವರ್ಷದಲ್ಲಿ ಜೂನ್ 8ರಂದು. ಅದಾಗಿ ನಾನು ಅದನ್ನು ಪೂರ್ತಿಯಾಗಿ ಓದ್ತಾ ಇಲ್ಲ, ಯಾಕಂತ ಹೇಳಿದಷ್ಟು ಉದ್ದನೂ ಇದೆ. ಇನ್ನೊಂದಷ್ಟು ಕವನಗಳಲ್ಲಿ ಕೂಡ ಅವರ ಬಗ್ಗೆ ವಿವರಗಳಿವೆ. ಆದ್ರೆ ನಾನು ಕೆಲವರಲ್ಲಿ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲದ ಸಾಲುಗಳಿವೆ. ಹಸಿರು ಹೊಲದಲ್ಲಿ, ಗೊನೆ ಹಣ್ಣ ತೋಟದಲ್ಲಿ, ಕಲಕಲ ನಿನಾದದಿ ನದಿ ಹರಿಯುವಲ್ಲಿ, ಗಿಡ ಬಳ್ಳಿ ಮರ ತುಂಬಿ ಚೆಲ್ಲು ದೂರಿನಲ್ಲಿ, ತುಳು ರಾಣಿ ತೊಟ್ಟಿಲಲ್ಲಿ ಬಳೆದೆನದು ಹಳ್ಳಿ ಅಂತ ಹೇಳ್ತಾರೆ. ಹೇಳಿದೆನು ನಾ ಹುಟ್ಟಿದೂರು ತುಳುನಾಡಿನಲ್ಲಿ, ಪ್ರಕೃತಿ ಚೆಲುವನು ಚೆಲ್ಲಿದೊಂದು ಹಳ್ಳಿ, ಗದ್ದೆ ಕೆಸರಲ್ಲಿ ಕಾಡು ಮುಳ್ಳಿನಲ್ಲಿ, ದುಡಿದು ನಮ್ಮ ಹಿರಿಯರ ಬಾಳ್ವೆ ಬೆಳಗಿತಲ್ಲಿ. ಬೇಟೆ ಕಂಬಳ ಕೋಲ ತಾಳ ಮದ್ದಲೆಗಳಲ್ಲಿ ನಮ್ಮ ಹಿರಿಯರ ಹುರುಪು ನೋಡಬೇಕು. ಇದು ಬಹಳ ಜನರಿಂದ ಉದ್ಧೃತವಾಗಿದ್ದ ಸಾಲುಗಳು. ಅಶ್ವಧಾಟಿಯನ್ನು ಹಿಡಿದು ನಮ್ಮಪ್ಪ ಜೈಮಿನಿಯ ಓದುತ್ತಿರೆ, ಸರಸ್ವತಿಯೇ ಕುಣಿಯಬೇಕು ಅಂತ ಬರೆದಿದ್ದಾರೆ. ಅಳಿಯ ಕಟ್ಟಿನ ಮನೆಗೆ ನಮ್ಮಜ್ಜ ಯಜಮಾನ, ಮನೆ ತುಂಬ ಸಂಸಾರ ಬಂಟ ಜಾತಿ, ತುಳುನಾಡಿಗಿಳಿದೊಮ್ಮೆ ನಡೆದು ನೋಡಿರಿ ಬನ್ನಿ, ಬಂಟರೆಂದರೆ ತಿಳಿವಿರೆಷ್ಟು ಖ್ಯಾತಿ, ಜಾತಿ ಮಾತನ್ನೆತ್ತಿ ಹಿಗ್ಗಿ ಹೇಳಿದೆನಿಲ್ಲ, ನನ್ನ ಹಿನ್ನೆಲೆ ಬಾಳ್ವೆ ಚಿತ್ರಿಸಿದೆನು ಅಂತ ಬರೀತಾರೆ. ಇನ್ನು ಮುಂದಕ್ಕೆ, ನಮ್ಮ ತಾಯಿ ಹಿರಿಮಗಳ ಸೋದರಳಿಯನಿಗೆ ನಮ್ಮ ಜಧಾರೆ ಎರೆದಿತ್ತ ಕತೆ ಕೇಳಿದೆ. 9 ವರ್ಷದ ಹುಡುಗಿ ತಾನಾಗೆಂದು ಒಮ್ಮೊಮ್ಮೆ ಪೇಳ್ಬರೆನ್ನಮ್ಮ ಅವರು ಜೊತೆಗೆ ಬಾಳಿದ ಬಗ್ಗೆ ಹೇಳಿದನು. ಊರಿಗೆ ಉಪಕಾರಿ, ಮನೆಗೊಂದು ಮಾರಿ. ಬಹಳ ಜನರ ಗಂಡಸರ ಬಗ್ಗೆ ಮನೆಯವರು ಹೇಳೋದಕ್ಕೆ ಹೆಚ್ಚಾಗಿ ಇದೆ. ಆದ್ರೆ ಹಿಂದಿನ
ನೆನಪುಗಳನ್ನು ಅವರು ಹಂಚಿಕೊಳ್ತಾ ಇದ್ದಾರೆ. ಇನ್ನಂತಿತ್ತು ತಂದೆ ಗುಣವಂತೆ, ಮಾವನೊಳು ಮಡದಿಯೊಳು ಜಗಳಾಡಿ ಹೊಡೆದಾಡಿ ಸಂಸಾರ ಸುಖವೆಲ್ಲ ಕೆಡಿಸಿರುವರಂತೆ. 3 ಮಕ್ಕಳ ತಾಯಿ ಪಡೆದರು ನಾವಿಂದು ಇಬ್ಬರೇ ಉಳಿದವರು ಈ ಬರೆಯುವ ಹೊತ್ತಿಗೆ. ನಮ್ಮಕ್ಕ ನಾನು ತಂಗಿಯೋರ್ವಳ ಕಂಡ ಕನಸೊಂದು ಕಟ್ಟುತ್ತಿದೆ, ಎಂಥ ಚೆಲುವಿನ ಕೂಸು ಬಾಳ್ವೆ ಕನಸೇನು ಅಂತ ಹೇಳ್ತಾರೆ. ಎನ್ನ ಪ್ರೀತಿಸುವವರು ನಾನು ಪ್ರೀತಿಸುವವರು ಇಬ್ಬರೆಂದಿಗೆ ಕಡಿಮೆ ಎಂದು ತಿಳಿಯುವು. ತಂದೆ ಇದ್ದರೆ ಈಗ ತಂಗಿ ಇದ್ದರೆ ಎಂದು ಒಮ್ಮೊಮ್ಮೆ ಕರುಳು ಹುಡುಕಾಡುತ್ತಿರುವುದು ಅಂತ ಹೇಳ್ತಾರೆ. ಇನ್ನು 16 ವರ್ಷದವರೆಗೆ ನಾನೊಮ್ಮೆಯೂ ತಲೆನೋವೇ ಕಂಡಿಲ್ಲ, ರೋಗ ರುಜು ಇಲ್ಲ, ಆರೋಗ್ಯವಂತ ಜೀವನ ಅಷ್ಟರವರೆಗೆ. 7 ತಿಂಗಳ ತನಕ ಹಿಡಿದ ಜ್ವರ ಬಿಡದೆನ್ನ ದೇಹ ದಂಡಿಸಿತು, ಮತ್ತೆ ಸುಖವಿಲ್ಲ ಅಂತ ಹೇಳಿದರು. ತಂದೆಯನ್ನು ಚಿಕ್ಕಂದಿನಲ್ಲೇ ಕಳೆದುಕೊಂಡೆನು, ಮಾವ ಕಣ್ಮುಚ್ಚಿದರು ನಮ್ಮ ಅಜ್ಜ ಬಳಿಕ. ಜೀವನದ ಕಹಿಯನ್ನು ಸಾವು ನೋವುಗಳನ್ನು ಕಂಡುಂಡೆ ಬಳೆದಿಹನು ಅಂತ ಅವರು ಬರೀತಾ ಇದ್ದಾರೆ. ಹೇಳಿದೆನು ನಾನು ಬ್ರಾಹ್ಮಣರೊಡನೆ ಕಲಿತೆನು, ಸಂಸ್ಕೃತವನ್ನು ಓದಿದೆನು ಕನ್ನಡದ ಜೊತೆಗೆ. ಉಭಯ ಸಾಹಿತ್ಯಗಳ ಬರಿಯ ಸಾಹಿತ್ಯಗಳ ಓದಿ ಸವಿಯುವುದೇ ಹಿತವಾಯ್ತು ನನಗೆ. ಸಕ್ಕರದ ಸಕ್ಕರೆಗೆ ಕನ್ನಡದ ಕತ್ತುರಿಯು ಸೇರಿದರೆ ಸವಿಯದನು ಹೇಳಬೇಕೆ. ವಾಲ್ಮೀಕಿ ಜೊತೆಯಲ್ಲಿ ಪಂಪನಂ ಕಲಿತಲ್ಲಿ ಆಗುವ ಮಿತಾನಂದ ಹೇಳಬೇಕೆ ಅಂತ ಹೇಳಿದರು. ಕೇಶಿರಾಜನ ಕೂಡೆ ಪಾಣಿನಿಯ ಮುಗಿಸಿದೆನು. 2 ಕೂಡ ಕನ್ನಡ ಮತ್ತು ಸಂಸ್ಕೃತ 2ರ ವ್ಯಾಕರಣವನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿದವರು. ಹಾಗಾಗಿಯೇ ಅಲ್ಲಿ ಪಂಪನ ಬಗ್ಗೆ ನಿಮ್ಗೆ ಗೊತ್ತುಂಟ ಅಂತ ಹೇಳಿದ್ರೆ ಅಷ್ಟಾಗಿ ಹೇಳಿದವರು. ಮತ್ತೆ ಇನ್ನೊಂದು ಹೇಳ್ಬೇಕು, ಆಗಿನ ಕಾಲದ ಮೇಷ್ಟ್ರುಗಳಿಗೆ ಇದೆಲ್ಲವೂ ಕೂಡ ಬಹಳ ಕಲಿತೇ ಇದ್ರು. ಈಗಿನವರಿಗೆ ಮಾತ್ರ ಹಿಂದೆ ಮುಂದೆ ನೋಡ್ಬೇಕಾಗಿರುತ್ತದೆ. ಕನ್ನಡದ ಗಡಿನಾಡಿನಲ್ಲಿ ನಾ ಹುಟ್ಟಿರಲು ಹೇಳಿ ಎನಿಸದೆ ಯೋಧ ನಾನೆನು ಅಂತ ಬರೀತಾರೆ ಅವರು. ಕನ್ನಡ ಅಂತರ್ಗತಂ ತುಳುನಾಡು ನನ್ನದಿದು ಭಾರತಾಂತರ್ಗತಂ ಕನ್ನಡದ ಬದುಕು ಅಂತ ಬರೀತಾರೆ. ಅದ್ರ ಜೊತೆಗೆ ತಾನು ಕೇರಳದಿಂದ ಏನು ದೂರ ಏನಲ್ಲ ಅಂತ ಹೇಳ್ತಾರೆ. ಒಂದೇ ಕನ್ನಡ ನಾಡು, ಒಂದೇ ಕೇರಳದ ನಾಡು, ಒಂದೇ ಭಾರತ ಮಾತೆ ಕಂದರ ಈಗ ಅಂತ ಹೇಳಿ ಇದನ್ನ ಇನ್ನಷ್ಟು ವಿಸ್ತರಿಸ್ತಾ ಹೋಗ್ತಾರೆ. ಮತ್ತಷ್ಟು ಉದ್ದಕ್ಕೆ ಹೋಗ್ತದೆ ಅದು. ಕವನಗಳ ಕಟ್ಟಿದೆನು ಕಟ್ಟಿ ಬರೆದಟ್ಟಿದೆನು ಮೈಸೂರು ಬಿಟ್ಟು ಮಿಕ್ಕೆಲ್ಲ ಕಡೆಗೂ. ಅಚ್ಚಾಗಿ ಬರುವಾಗ ಹುಚ್ಚಾಗಿ ಹೋಗಿರುವನು ನೆಲವ ಬಿಟ್ಟೇರಿಹೆನು ಬಾನಿ ಮಿಡಗು ಅಂತ ಆರಂಭದ ಕಾಲದ ಅವರ ಉತ್ಸಾಹವನ್ನು ಕೂಡ ಬರೆದಿದ್ದಾರೆ. ಆ ನಂತರ ಮುಂದೆ ಹೇಳ್ತಾರೆ, ಕೊನೆಗೆ ಸ್ವಗತಗಳ ನಾನಿಷ್ಟೇ ಹೇಳಿದೆನು, ಮುಂದೊಮ್ಮೆ ಆತ್ಮಗೀತವ ಹಿಗ್ಗಿ ಹಾಡಲುಂಟು, ಎನ್ನಲಿಹ ದೌರ್ಜನ್ಯ ಎನ್ನದೇ ದೌರ್ಬಲ್ಯ ಕಿತ್ತು ಎದೆ ಹಿಗ್ಗಿ ನಾ ಹಾಡಲುಂಟು ಅಂತ ಬರೆದಿದ್ದಾರೆ. ಇದು ಅವರ ಸ್ವಗತ ಅನ್ನೋ ಗೀತೆ. ಇನ್ನು 2ನೇದಾಗಿ ಅವರ ಮೊದಲ ಕವನ ಸಂಕಲನ ಶ್ರೀಮುಖದಲ್ಲಿ ಆರ್ಯರೋ ಮೊದಲರೋ ಕ್ರೈಸ್ತರೋ ತಡೆಯೇನು ಅಂತ ಆರಂಭ ಆಗುವಂಥದ್ದು. ಅಲ್ಲಿ ಕುರುಡು ಕತ್ತಲೆಯಲ್ಲಿ ಜಗವೇ ಕಂಗೆಡುತ್ತಿರಲು ನೀನೆ ತಿಳಿವಿನ ಬೆಳಕ ನೆತ್ತಿ ತೋರ್ದೆ ಅಂತ ಬರೀತಾರೆ. ಪಾಷಾಣ ಹೃದಯಗಳು ಪಶುವಜ್ಞ ಹಿಡಿದಿರಲು ಹಿಂಸೆ ಸಲ್ಲುದು ಎಂದು ನೀತಿ ಸಾರ್ದೆ ಅಂತ ಭಾರತಾಂಬೆಯ ಹಿಂತನವನ್ನ ಎತ್ತಿ ತೋರಿಸಿದ್ದಾರೆ. ಆಗ ಗೋವಿಂದ ಪೈಗಳ ಬಗ್ಗೆ ಅವರಿಗೆ ಬಹಳ ಗೌರವ ಇತ್ತು ಅಂತ ಹೇಳಿ ಗೋವಿಂದ ಪೈಗಳ ಬಗ್ಗೆ ಇನ್ನಷ್ಟು ಬೇರೆಯವರ ಬಗ್ಗೆ ಜೊತೆಗೆ ಪಂಜೆಯವರ ಬಗ್ಗೆ ಕೂಡ ಅವರು ಹೇಳ್ತಾ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಬಂಜೆಯೆಲ್ಲ ತುಳು ತಾಯಿ ಪಡೆದಿಗಳು ಪಂಜೆಯಂತಹ ಪುತ್ರರನು ಅಂತ. ತಾಯಿ ಸೀತಮ್ಮ ತಂದೆ ರಾಮಪ್ಪ ಇಳಿದು ಬಂದರೋ ಇಳೆಗೆ, ನಗುವೆ ಕಣ್ಣುಗೊಂಬೆ ನಗುವೆ ಮೈ ತುಂಬಿ ಬಣ್ಣ ಮೈ ನಿಂಬೆ ಬೆಳಗ್ಗೆ. ತುಳುವ ಸಂಸ್ಕೃತಿಯ ಸಾರ ಹೀರುತ್ತ ರಾಯ ಮಂಗೇಶ ಬೆಳೆದ, ಕಲಿತ ಕನ್ನಡದಿ ಕವಿತೆ ಕಟ್ಟುತ್ತ ಹೆಸರು ಕವಿಶಿಷ್ಯ ತಳೆದ ಅಂತ ಹೇಳ್ತಾ
ಕೊನೆಗೆ ಹೇಳ್ತಾರೆ, ಒಬ್ಬನೇ ಪಂಜೆ, ಒಬ್ಬ ಮುದ್ದಣ್ಣ, ಒಬ್ಬ ರತ್ನಾಕರಣ್ಣ, ಒಬ್ಬ ಪೈ ಮತ್ತೆ ಇಬ್ಬರಿಲ್ಲಂತೆ ಹೋಲ್ವರಾರು ಇವರನ್ನ, ಬಂಜೆಯೆಲ್ಲ ತುಳು ತಾಯಿ ಪಡೆದಿಗಳು ಪಂಜೆಯಂತ ಪುತ್ರರನ್ನು ಅಂತ ಬರ್ತಿದ್ದಾರೆ. ಇನ್ನು ಮುಂದಕ್ಕೆ ಹೇಳೋದಿದ್ರೆ ನಾನು ಶತಮಾನದ ಗಾನ ಪುಸ್ತಕದ ಮೊದಲ ಕವನವನ್ನ, ಲಹರಿ ಅನ್ನೋ ಕವನದ ಕೆಲವು ಸಾಲುಗಳನ್ನು ಹೇಳ್ತೇನೆ. ಕರಿಯ ಕೋಗಿಲೆಗೆ ಸವಿಯ ಕೊರಲಂತೆ, ಗರಿಯ ನವಿಲಿಂಗೆ ಕುಣಿವ ಬೆಡಗಂತೆ, ಮೊನೆಯ ಮಾಂಸದಲ್ಲಿ ಸೊದೆಯ ಹಾಲಂತೆ, ಕೊಲ್ಲುವ ಕೋವಿಯಲ್ಲಿ ಕಾಣುವ ಗುಣವಂತೆ. ಎಷ್ಟು ಚೆನ್ನಾಗಿ ಕಟ್ಟಿಕೊಡ್ತಾರೆ ನೋಡಿ ಇದನ್ನ, ಕಣ್ಣಿಗೆ ಕಟ್ಟುವ ಹಾಗೆ. ನೀನು ನನ್ನ ಭಾವನೆಯಲ್ಲಿ ಅನ್ನೋದು ಇನ್ನೊಂದು ಕವನ. ಅಲ್ಲಿ ಪ್ರೇಮ ಜಲತರಂಗದಲ್ಲಿ ಬಹಳ ಜನಪ್ರಿಯ ಕವನ ಕೂಡ ಇದು. ಬಹಳ ಚೆನ್ನಾಗಿ ಹೇಳ್ತಾರೆ, ಎನ್ನೆದೆಯೋಳು ನಿನ್ನ ಕಂಡೆ ಈಗ ನಿನ್ನೊಡಾನೆ ಬೆರೆತೆ, ನೀನು ನನ್ನ ಭಾವನೆಯಲ್ಲಿ, ನಾನು ಜಲತರಂಗದಲ್ಲಿ, ಮನದ ರಾಜ್ಯದಲ್ಲಿ ಸುಖಿಪ ಧನ್ಯ ನಾನು, ನೀನು ವೇಣು ಅಂತ ಹೇಳ್ತಾರೆ. ಇನ್ನು ಒಂದು ಕವಿತೆ, ಬೆಳ್ಳಿ ಹಾಡು ಅನ್ನುವಂಥದ್ದು. ಅದರ ನಂತರದ್ದು ಏಕೆ ಎನ್ನುವಂಥ ಕವನ. ಕಾಣದಿಹ ದಾರಿಯಲ್ಲಿ ಮುಂದಿರುವ ಕಷ್ಟಗಳ ಇಂದು ನೆನೆಯುತ್ತ ನೀನು ಮರುಗಲೇಕೆ ಅನ್ನುವಂಥ ಬಹಳ ಚೆನ್ನಾದ ಚಿತ್ರಣವನ್ನಲ್ಲಿ ಕೊಡ್ತಾರೆ. ನಾಳೆ ಎಂಬುದು ವಿಕೃತಿ, ಇಂದು ಬಂದಿದೆ ಪ್ರಕೃತಿ, ಪ್ರಕೃತಿಯನ್ನು ವಿಕೃತಿಯೊಳು ಮುಚ್ಚಲೇಕೆ ಅಂತ ಕೇಳ್ತಾರೆ. ಈ ಕ್ಷಣವು ನಗುತ್ತಿರಲು, ಈ ದಿನವು ಸುಖವಿರಲು, ಬಾಳ್ವೆ ಬೆಳಗುವುದೆಂದು ಮರೆಯಲೇಕೆ ಅಂತ ಹೇಳ್ತಾರೆ. ನಂತರದ ಕವನ ಹಾಡು ಕಲಿಯೇ ಹಾಡು. ಈ ಕವನದ ಮೂಲಕ ಅವರು ಬಹಳ ಉದ್ದದ ಕವನ, ಆದ್ರೆ ಬಹಳ ಚಂದದ ಕವನ ಕೂಡ. ಸೊಲ್ಲು ಒಂದೇ ಸಾಕು ಪ್ರತಿಭೆ ಮಿಂಚಿರಲು, ಋಷಿಯ ರಸನೆಯಲ್ಲಿ ಗಾಯತ್ರಿ ಕುಣಿದಿರಲು, ಓಂ ಎಂಬ ಅಕ್ಷರವೇ ಬ್ರಹ್ಮವಾಗಿರಲು, 4 ವೇದಗಳೋದಿ ಬೇರೇನು ಕೇಳು, ಸಿಡಿದ ನುಡಿ ಮಂತ್ರವೆನೆ ಋಷಿ ಸದೃಶ ಹಾಡು, ಮಾತು ಜ್ಯೋತಿರ್ಲಿಂಗ ಏನೇ ಹಿಕ್ಕಿ ಹಾಡು ಅಂತ ಹೇಳಿದ್ದಾರೆ. ಇನ್ನು ಪ್ರಕೃತಿಯನ್ನ ಬಹಳ ಚಂದದ ಕವನ. ಅಂಬರ ಕನ್ನಿಯ ತುಂಬಿದ ಮುಖದಿ, ಉಷ ಕಿರಣದ ರಸಿನ ಲೇಪನದಿ, ಬೆಳ್ಳಿ ಬೊಟ್ಟು ಮಿನುಗಿರೆ ಶೋಭನದಿ, ಮಂದಹಾಸದರುಣೋದಯ ಜಗದಿ, ಪ್ರಕೃತಿಯ ಪರಿಮಳ ಪುಷ್ಪವತಿ, ಪೃಥ್ವಿಯು ಬಂಧುರ ಗಂಧವತಿ ಅಂತ ಬರ್ತಿದ್ದಾರೆ. ಇದು ಪ್ರಕೃತಿಯನ್ನ ಕುರಿತಂಥ ಕವನ. ಭ್ರಮರಗೀತೆ, ಒಂದು ದುಂಬಿಯ ಹೇಳುವಂತ ಒಂದು ಹಾಡು ಅದು. ಇನ್ನಿತ ಸುಮಗಳ ಅರಳತಿಹವು ಆರಿಗಾಗಿಯೋ ಅಂತ ಹೇಳ್ತಾರೆ. ಅಲ್ಲಿ ಒಂದೇ ಸುಮವು ನಿನ್ನದಿಹದು ಅಂತ ಕವಿ ಹೇಳ್ತಾ ಇದ್ದಾರೆ. ಒಂದೇ ಸುಮವು ನಿನ್ನದಿಹುದು, ಅದನ್ನೇ ಆಯ್ದುಕೋ, ಬಂದ ಭಾಗ್ಯ ಸವಿದು ನೋಡು, ತೃಪ್ತಿಗೈದುಕೋ ಅಂತ ವಿವರಿಸಿದ. ನನಗೆ ತಂಜೆಯವರ ತೆಂಕಣ ಗಾಳಿಯಾಟ ಮತ್ತು ಕೈಯಾರರ ಸುಂಟರ ಗಾಳಿ ಬಹಳ ಇಷ್ಟವಾದ ಪದ್ಯಗಳು. ಬಂತೈ 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 ಅನ್ನೋ ಲಯದಲ್ಲಿ ಅದು ಮುಂದುವರಿದಿದೆ ಪಂಜೆಯವರದು. ಹೋಯಿತು ಹಂಚು ಹಾರಿತು ಹುಲ್ಲು, ಬುಬ್ಬೆಯು ಭಯವೆಲ್ಲೆಲ್ಲೂ, ಕೇಳುವರಾರಿ ಮಂದಿಯ ಗುಲ್ಲು, ಏನಿದು ಧೂಳಿ ಓಹೋ ಗಾಳಿ, ಸುಳಿಯುತ್ತ ಬಂತೈ ಸುಂಟರ ಗಾಳಿ. ಇದು ನಾವು ಶಾಲೆಯಲ್ಲಿ ಕಲಿತ ನೆನಪು. ನಮಗೆ ಯಾರಲ್ಲಿ ಕೋಪ, ಯಾರದು ತಾಪ, ಅಥವಾ ಹೆಚ್ಚಿತೆ ಭೂಮಿಯ ತಾಪ, ತಡೆಯುವರುಂಟೆ ಅಯ್ಯೋ ಪಾಪ, ಏನಿದು ಧೂಳಿ ಓಹೋ ಗಾಳಿ, ಸುಳಿಯುತ್ತ ಬಂತೈ ಸುಂಟರ ಗಾಳಿ ಅಂತ. ಇನ್ನು ತೀರಾ ಉದ್ದಕ್ಕಿಳಿದರೆ ಇನ್ನಷ್ಟು ಕಥನ ಕವನಗಳು ಅದು ಇದು ಎಲ್ಲ ಇದೆ ಇದರಲ್ಲಿ. ನಾನು ಅವರದೇ ಮಾತುಗಳಲ್ಲಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಸಲ್ಲಿಸುವೆ ಕೃತಜ್ಞತೆಯ ಋಣವೆನಗೆ ಹಿಡಿದು, ನನಗೆ ಆ ಪುಸ್ತಕವನ್ನ ಸಂಪಾದನೆ ಮಾಡುವಂತಹ ಅವಕಾಶವನ್ನು ಒದಗಿಸಿಕೊಟ್ಟಿದ್ದೀರಿ, ಅದಕ್ಕೂ ಕೂಡ ಇದು ಸೇರಿಕೊಳ್ತದೆ. ಸಲ್ಲಿಸುವೆ ಕೃತಜ್ಞತೆಯ ಋಣವೆನಗೆ ಹಿರಿದು, ಸಲ್ಲಿಸುವೆನು ವಂದನೆಯ ಬೊಗಸೆ ಕೈ ಮುಗಿದು, ಸಲ್ಲಿಸುವೆನು ಸ್ನೇಹವನ್ನು ಮನಸಾರೆ ನೆನೆದು, ಸಲಿಪೆ ಸರ್ವಸ್ವವನ್ನು
ಸುಖಿಯ ನಾನೀಗ ಅಂತ ಅವ್ರು ಹೇಳ್ತಾರೆ, ಸುಖಿಯು ಹೊರ ಹಿಡಿದು ಅಂತ. ಕೈಯಾರರ ಮಾತುಗಳನ್ನೇ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಕವಿ ವಾಣಿಯ ಮೂಲಕ ಕವಿಯ ವ್ಯಕ್ತಿತ್ವ ಏನು, ಅವರ ಅಂತರಂಗ ಏನು ಅಂತ ಹೇಳುವುದನ್ನು ಡಾಕ್ಟರ್ ಸಾಯಿ ಗೀತಾ ಅವರು ಒಂದು ಪ್ರಸ್ತುತಪಡಿಸಿದ ರೀತಿ ಬಹಳ ಆಪ್ತವಾಗಿತ್ತು, ಬಹಳ ಖುಷಿಯಾಯಿತು. ವಂದನೆಗಳು. ಬಂಧುಗಳೇ, ನಮ್ಮೊಂದಿಗಿದ್ದಾರೆ ಕೈಯಾರರ ಸುಪುತ್ರ ದುರ್ಗಾ ಪ್ರಸಾದ್ ರೈ ಅವರು. ಇವರು ಕೈಯಾರರ ಬಗ್ಗೆ ಎಲ್ಲಿ ಕಾರ್ಯಕ್ರಮ ಆಗಲಿ ಬಹಳ ಪ್ರೀತಿಯಿಂದ ಬಂದು ಆ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ತಾರೆ. ಅಂತಹ ಕೈಯಾರರಲ್ಲಿ ನಾವು ನೋಡಿದ್ದೇವೆ, ಅವರು ಅಷ್ಟು ದೊಡ್ಡ ವ್ಯಕ್ತಿಯಾಗಿದ್ರು, ಅಷ್ಟೇ ಸರಳ ಸಜ್ಜನರಾಗಿದ್ರು, ತಮಗೆಲ್ಲ ಗೊತ್ತಿದೆ. ಅದೇ ವ್ಯಕ್ತಿತ್ವ ಅವರ ಮಕ್ಕಳಲ್ಲಿ ಕೂಡ ನಾವು ಕಾಣ್ತೇವೆ. ದುರ್ಗಾ ಪ್ರಸಾದ್ ರೈ ಅವರು ತಮ್ಮ ಒಂದೆರಡು ಅನಿಸಿಕೆಯನ್ನು ಹೇಳಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಕಳ್ಳಿಗೆ ಧಾರಣಾ ಶಿಶು ನನ್ನ ಭಾವ ಬಹಳ ನಿರರ್ಗಳವಾಗಿ ಬಹಳ ಹೊತ್ತು ಮಾತಾಡಿದ್ರು. ನಾನು ಗ್ರಹಿಸಿದ ಇವರಲ್ಲಿ ಅಂತ್ಯ ಆಗುತ್ತದೆ ಅಂತ, ನನಗೆ ಚಾನ್ಸ್ ಇರ್ಲಿಕ್ಕಿಲ್ಲ ಅಂತ ನಾನು ಗ್ರಹಿಸಿದೆ. ನಾನು ಮಾತಾಡುವವರೆ ಬಹಳ ಹಿಂದೆ. ಹಾಗೆ ಮತ್ತೆ ಸಾರಿಗೆ ತಲೆಗಿಟ್ಟವರು ಬಹಳ ಗಮನ ತಿಳುವನ್ನು ಬಹಳ ಚೆನ್ನಾಗಿ ನಿಮಗೆ ಹೇಳ್ಕೊಟ್ಟಿದ್ದಾರೆ, ಒಳ್ಳೆ ಮಾತಾಡ್ತಾರೆ. ನನ್ನ ತಮ್ಮ ಪ್ರಸನ್ನರೇ ನನ್ನ ಹತ್ರ ಒಂದು 2 ನಿಮಿಷ ಮಾತಾಡಿದ್ರೆ ಸಾಕು ಅಂತ ಹೇಳಿದ್ರು. ಅಂದ ಕಾರಣ ಮಾತಾಡದೆ ನಿರ್ವಾಹವಿಲ್ಲ, ಮಾತಾಡ್ತೇವೆ. ಕರ್ನಾಟಕ ಅಂತರ್ಗತ ತುಳುನಾಡಿನ ಮಣ್ಣಿನ ಮಗನಾಗಿ, ಕನ್ನಡದ ಕಟ್ಟಾಳ ಆಗಿ, ಸಾಹಿತಿಯಾಗಿ, ಕವಿಯಾಗಿ, ಸ್ವಾತಂತ್ರ್ಯ ಹೋರಾಟಗಾರನಾಗಿ, ಆದರ್ಶ ಅಧ್ಯಾಪಕನಾಗಿ, ಪತ್ರಿಕೋದ್ಯಮಿಯಾಗಿ, ಸಾಮಾಜಿಕ ಕಾರ್ಯಕರ್ತನಾಗಿ, ಗಡಿನಾಡು ಕಾಸರಗೋಡಿನ ಕಾವಲು ಭಟನಾಗಿ, ಹೀಗೆ 10 ಹಲವು ಮಜಲುಗಳಲ್ಲಿ ದೇಹದ ಬೆವರು ಸುರಿಸಿದ್ದಾರೆ ಗಡಿನಾಡಿನ ಕೈಯಾರ ತಿಮ್ಮಣ್ಣರು. 3 ವರ್ಷ ಪೂರ್ಣ ಆಯುಸ್ಸು ಜೀವಿಸಬೇಕು ಅಂತ ಅವರಿಗೆ ಹಂಬಲವಿತ್ತು. ಈಶೋಪನಿಷತ್ತಿನಲ್ಲಿ 2ನೇ ಮಂತ್ರ, ಕುರುವನ್ನೇ ವೇಹ ಕರ್ಮಾಣಿ ವಿಧಿ ವಿಶೇಷತಂ ಸಮಾಹ. ಕೆಲಸ ಮಾಡುತ್ತಾ 3 ವರ್ಷವನ್ನು ಸಮೃದ್ಧಿಯಿಂದ ಜೀವಿಸಬೇಕು ಅಂತ ಶಾಸ್ತ್ರ ಹೇಳ್ತಾ ಇತ್ತು ಮಂತ್ರ. ಹಾಗೆ ಅವರು ಮಾಡಿದ್ದು ಮಾತ್ರವಲ್ಲ, ಅವರು ಜೀವಿತದಲ್ಲಿ 3 ವರ್ಷ ಬದುಕಿದ್ದಾರೆ. ಅವರು ಹೇಳಿದ್ದನ್ನು ಮಾಡಿ ತೋರಿಸಿದ್ದಾರೆ. ಶಿಸ್ತು ಅವರ ಜೀವನದ ಭಾಗ. ಕನ್ನಡ ಭಾಷೆ ಸಂಸ್ಕೃತಿ ಯಾವುದೇ ಕಾರ್ಯಕ್ರಮದಲ್ಲಿ ತಪ್ಪದೆ ಭಾಗವಹಿಸುತ್ತಿದ್ದರು. ವಿಷಯ ಯಾವುದೇ ಇರಲಿ, ಅಸ್ಖಲಿತ ವಾಕ್ಶಕ್ತಿ. ಪ್ರತಿಯೊಂದು ಕೆಲಸವನ್ನು ಶ್ರದ್ಧಾಪೂರ್ವಕವೇ ಮಾಡಿ ಮುಗಿಸುತ್ತಿದ್ದರು. ಸಾಹಿತ್ಯ ಸಮಾಜಕ್ಕೆ ಹೃತ್ಪೂರ್ವಕವಾಗಿ ಸ್ಪಂದಿಸುವುದು ನನ್ನ ಕರ್ತವ್ಯ ಎಂದು ಅವರ ಧಾರಣೆ. ಕೈಯಾರ ಸಾಹಿತ್ಯ ವಿಸ್ತಾರವಾದುದು ಮತ್ತು ವೈವಿಧ್ಯಪೂರ್ಣವಾದುದು. ಅವರ ಕಾವ್ಯದಲ್ಲಿ ಮಿಡಿಯುವ ಓಜಸ್ಸು, ಆದರ್ಶ ಜೀವನ ಮೌಲ್ಯಗಳು ಅವರ ಕೃತಿಯನ್ನು ಎತ್ತರದಲ್ಲಿ ನಿಲ್ಲಿಸಿದೆ. ಅವರ ಕಾವ್ಯ ದೃಷ್ಟಿಯ ನಿಲುವು ಮನೋವಿಕಾಸಕ್ಕೆ ಹೆಚ್ಚು ಒತ್ತು ಕೊಟ್ಟಿದೆ. ತನ್ನ ಪಾಲಿಗೆ ಬಂದ ಕರ್ತವ್ಯವನ್ನು ಪ್ರತಿಯೊಬ್ಬರು ಪೂರ್ವಕವಾಗಿ ಮಾಡಬೇಕೆಂದು ಶಾಸ್ತ್ರ ಹೇಳುತ್ತಾ ಇದೆ. ಪೂರ್ವಕ ಅಂದ್ರೆ ಮನಸ್ಸು, ವಾಚ ಮತ್ತೆ ಕಾಯ. ನಾನು ಮನಸ್ಸಲ್ಲಿ ಏನು ಎಣಿಸಿದ್ದೇನೋ ಅದನ್ನು ನಾವು ಮಾಡಿ ತೋರಿಸಬೇಕು. ಆ ಕಾಯವು ಅದಕ್ಕೆ ಬೇಕಾಗಿ ನಾವು ಪ್ರವರ್ತನಾಗಿರಬೇಕು. ಹಾಗಿದ್ದರೆ ಮಾತ್ರ ಆ ಕೆಲಸವು ಸರಿಯಾಗಿ ಆಗುತ್ತದೆ ಎಂಬ ಭಾವನೆ. ತಂದೆಯವರು ಜನರುಗಳು
ಅಂತ ಒಂದು ಒಳ್ಳೆ ಮನೋಭಾವ ಇದ್ದವರು. ಮಾನವ ಬದುಕಿನ ಹಲವು ವಿಭಿನ್ನ ಅನುಭವಗಳಿಂದ, ವಿತ್ತರಗಳಿಂದ, ಗಾಂಧಿವಾದದಿಂದ, ಪಾರಂಪರಿಕ ಮೌಲ್ಯಗಳ ಆಶಯ ಚಿಂತನೆಯಿಂದ, ಬಡವರ ಅಸಹಾಯಕರ ಬಗೆಗಿನ ಅಪಾರ ಅನುಕಂಪದಿಂದ, ದೇಶಾಭಿಮಾನದ ಕೆಚ್ಚಿನಿಂದ, ಅಸಮಾನತೆ ಕಡೆಯ ರೊಚ್ಚಿನಿಂದ, ಪರಿಸರ ಸಹಸ್ಪಂದನದಿಂದ ತನ್ನ ಅನುಭವಗಳನ್ನು ಕಂಡುಕೊಂಡ ಕೈಯಾರರು ತಮ್ಮ ಸಾಹಿತ್ಯ ಕೃತಿಗಳಲ್ಲಿ ಮಾಡುತ್ತಾ ಬಂದಿದ್ದಾರೆ. ಸಾಮಾಜಿಕ ಹಾಗೂ ಸಾಹಿತ್ಯ ಧೋರಣೆಗಳನ್ನು ಸಾರುವ ಅವರ ದಿಟ್ಟ ನಿಲುವು, ಗಟ್ಟಿ ಮಾತು, ವಿಷಯ ಮಂಡನೆ ಬಗ್ಗೆ ಖಚಿತತೆ, ಗದ್ಯ ಹಾಗೂ ಕಾವ್ಯ ಶಕ್ತಿಗಳು ಶ್ರೋತೃಗಳನ್ನು ಮಂತ್ರಮುಗ್ಧರನ್ನಾಗಿ ಮಾಡುತ್ತವೆ. ಅವರ ಮಾತುಗಳಲ್ಲಿ ಸ್ವರಭಾರವಿದೆ, ತೂಕವಿದೆ, ಗಮಕದ ಲಯವಿದೆ. ಅವರ ಸಂಸ್ಕೃತ ಭೂಯಿಷ್ಠವಾದ ಗಂಡು ಭಾಷೆ ಜನತೆಯ ಸೂಕ್ತ ಚಾಟಿಯನ್ನು ಬಡಿದೆಬ್ಬಿಸಿ ಹೊಡೆದೋಡಿಸುವಂತಹ ಶಕ್ತಿಯನ್ನು ಪಡೆದಿದೆ. ನಮಸ್ಕಾರ. ಅಂತ ಮಾತನಾಡಿಸ್ತೇನೆ. ಕಯ್ಯಾರರ ಬಗೆಗೆ ಅವರ ಸುಪುತ್ರ ದುರ್ಗಾ ಪ್ರಸಾದ್ ರೈಯವರ ಮಾತುಗಳನ್ನು ಕೇಳಿ ತುಂಬಾ ಸಂತೋಷ ಆಯಿತು. ವಂದನೆಗಳು ತಮಗೆ. ಬಂಧುಗಳೇ, ಕೆನರಾ ಆರ್ಟ್ ಟ್ರಸ್ಟ್, ಕ್ಷಮಿಸಿ, ಆರ್ಟ್ ಕೇಂದ್ರ ಟ್ರಸ್ಟ್, ಇದರೊಳಗೆ ನಾವು ಬಂದಿದ್ದೇವೆ. ಎಲ್ಲ ಕಲಾಕೃತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಅದ್ಭುತವಾದ ಚಿತ್ರಕಲೆಗಳು ರಾರಾಜಿಸ್ತಾ ಇವೆ. ಹಾಗೆಯೇ ಇಲ್ಲಿಯ ಓರ್ವ ಪ್ರಮುಖರು ಕಲಾವಿದರು ಸೈಯದ್ ಆಲಿ ಅಂತ ಹೇಳುವವರು ನಮ್ಮ ಕೈಯಾರರ ಚಿತ್ರವನ್ನು ಮಾಡಿದ್ದಾರೆ ನೋಡಿ. ಸೈಯದ್ ಆಲಿ ಅವರ ಆ ಕಲಾಕೃತಿಗೆ ತಾವೆಲ್ಲರೂ ಒಂದು ದೊಡ್ಡ ಚಪ್ಪಾಳೆಯ ಮೂಲಕ ತುಂಬಾ ಖುಷಿಯಾಗ್ತದೆ, ನೋಡುವಾಗಲೇ ಬಹಳ ಖುಷಿಯಾಗ್ತದೆ. ಬಂಧುಗಳೇ, ಆರ್ಟ್ ಕೇಂದ್ರ ಟ್ರಸ್ಟಿನ ಅಧ್ಯಕ್ಷರು ಸುಭಾಷ್ ಚಂದ್ರ ಬಸು. ಇವರು ಮೂಲತಃ ಬಂಗಾಳದವರು. ಈ ಆರ್ಟ್ ಕೇಂದ್ರ ಟ್ರಸ್ಟ್ ಅನ್ನು ಅತ್ಯುತ್ತಮವಾಗಿ ತಮ್ಮ ಅಧ್ಯಕ್ಷತೆಯಲ್ಲಿ ಮುನ್ನಡೆಸ್ತಾ ಇದ್ದಾರೆ. ಅವರಲ್ಲಿ ಮಾತಾಡಿದರೆ ಅವರು ಎಷ್ಟು ಸರಳ ಸಜ್ಜನರು, ಎಷ್ಟೊಂದು ದೂರದೃಷ್ಟಿಯುಳ್ಳವರು, ಮತ್ತು ಈ ಆರ್ಟ್ ಕೇಂದ್ರ ಟ್ರಸ್ಟಿಗೆ ಓರ್ವ ಹೇಗೆ ಅವರು ಸಮರ್ಥ ನಾಯಕ ಎಂಬುದು ನಮಗೆ ವೇದ್ಯ ಆಗ್ತದೆ. ಅವರೀಗ ಅವರ ಅನಿಸಿಕೆಗಳನ್ನು ಹೇಳಬೇಕಂತ ಕೇಳಿಕೊಳ್ತಾರೆ. ನಮಸ್ಕಾರ. ಇಷ್ಟೆಲ್ಲ ಆದ್ಮೇಲೆ ನಾವು ಹೇಗೆ ಏನ್ ಮಾತಾಡೋದು ನಮ್ಗೆ ಗೊತ್ತಿಲ್ಲ. ನಮ್ಗೆ ತುಂಬಾ ಬೇಜಾರಾಗ್ತದೆ. ನಮ್ಗೆ ಸರಿಯಾಗಿ ಕನ್ನಡ ಓದಕ್ಕೆ ಆಗಲ್ಲ. ಸೊ ಕರ್ನಾಟಕದಲ್ಲಿ ಎಷ್ಟು ಒಳ್ಳೆ ಸಾಹಿತ್ಯ ಇದೆ, ಯಾವ್ದು ಇದೆ, ನಮ್ಗೆ ಅದು ಟಚ್ ಮಾಡಕ್ ಆಗಲ್ಲ. ಅದೊಂದು ಬೇಜಾರು ನಮ್ಗೆ ಆಗ್ತಾ ಇದೆ. ಬಟ್ ಕೇಳ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆಯಿಂದ ಸುಮಾರು ಕೇಳಿದ್ವಿ. ಅದರಿಂದ ಐ ಆಮ್ ಲಿಟಲ್ ಹ್ಯಾಪಿ. ಅಷ್ಟೇ, ಅಟ್ ಲೀಸ್ಟ್ ಐ ಕ್ಯಾನ್ ಶೇರ್ ಲಿಟಲ್ ಥಿಂಗ್ಸ್. ಬಟ್ ಈ ಸಂದರ್ಭದಲ್ಲಿ ನಾವು ಕೈಯಾರರ ಬಗ್ಗೆ ಏನು ಮಾತಾಡಕ್ಕೆ ನಮ್ಮ ಹತ್ರ ಏನೂ ಇಲ್ಲ. ಸೊ ಎಲ್ಲರಿಗೆ ನಮ್ಮ ಸಂಸ್ಥೆಗೆ ಬಂದ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿದ್ದೀರ, ಅದರಿಂದ ಎಲ್ಲರಿಗೆ ಧನ್ಯವಾದಗಳು. ಮತ್ತೆ ನಮ್ಮ ಟೀಮ್ ಇನ್ನೂ ಕೆಲಸ ಇದೆ, ಆ ಕೆಲಸ ಮುಗಿಸ್ಬೇಕು. ಅದಕ್ಕೆ ನಮ್ಮ ಕೆಲಸ ಇದೆ ಟೀಮ್ಗೆ ಇನ್ಸ್ಪೈರ್ ಮಾಡೋದು. ಡೈರೆಕ್ಟ್ ಆಗಿ ನಾವು ಕೆಲಸ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಕನ್ನಡನ ಅವ್ರಿಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ, ಸ್ವಲ್ಪ ಮಾತಾಡಕ್ಕೆ ಗೊತ್ತು ಅಷ್ಟೇ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಹಿಯರ್ and enlightening us and also sharing about the great poet. So thank you. ಸುಭಾಷ್ ಚಂದ್ರ ಬಸು ಅವರು ಹೆಚ್ಚು ಮಾತಾಡಿದ್ರು ಕೂಡ ಅವರ
ಮನಸ್ಸಿನ ಭಾವನೆಗಳು ನಮಗೆ ಅರ್ಥ ಆಗ್ತದೆ. ಬಹಳ ಚೆನ್ನಾಗಿ ಅವರು ಅದನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಬಂಧುಗಳೀಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ರಾಜೇಂದ್ರ ಕೇದಿಗೆಯವರು ಬಹಳ ವಿಶಿಷ್ಟ ವ್ಯಕ್ತಿ. ಅವರು ಕಲಾವಿದರು ಹೌದು, ಕವಿಯೂ ಹೌದು. ಕಲಾವಿದ ಮತ್ತೆ ಕವಿ ಎರಡೂ ಆಗಿರುವವರು ಬಹಳ ವಿರಳ. ರಾಜೇಂದ್ರ ಕೇದಿಗೆಯವರು ಆರ್ಟ್ ಕೇಂದ್ರ ಟ್ರಸ್ಟಿನ ಓರ್ವ ಕಲಾವಿದ ಮತ್ತು ಈ ಮುಂದೆ ಬರಲಿರುವಂತಹ ಬಹಳ ಉತ್ತಮವಾದ ಮೌಲಿಕವಾದ ಗ್ರಂಥ ಐಕ್ಯವೇ ಮಂತ್ರ, ಅದರ ಕಾರ್ಯದಲ್ಲಿ ಕೂಡ ತಮ್ಮನ್ನು ಬಹಳಷ್ಟು ತೊಡಗಿಸಿಕೊಂಡವರು ರಾಜೇಂದ್ರ ಕೇದಿಗೆಯವರು ಈಗ ಧನ್ಯವಾದ ಸಮರ್ಪಣೆಗಾಗಿ. ಈ ಒಂದು ಆತ್ಮೀಯವಾದ ಒಂದು ವಾತಾವರಣ, ಮನೆ ವಾತಾವರಣದಲ್ಲಿ ನಾವು ಸೇರಿದ್ದೇವೆ ಇವತ್ತು. ಹಾಗಾಗಿ ಬಂದಂತ ಎಲ್ಲರಿಗೂ ಆತ್ಮೀಯವಾಗಿ ನಾವು ಧನ್ಯವಾದಗಳನ್ನು ನೀಡ್ತೇವೆ. ಎಲ್ಲರ ಪರವಾಗಿ ಎಲ್ಲ ಸಂಸ್ಥೆಗಳು, ಒಟ್ಟು ಸಂಸ್ಥೆಗಳು, 2 ಸಂಸ್ಥೆಗಳು ಮತ್ತು ಸ್ಟೂಡೆಂಟ್ಸ್ಗಳು, ಹಿರಿಯ ನವಜೀವನ ನಡೆಸಿಕೊಂಡ ಸ್ಟೂಡೆಂಟ್ಸ್ಗಳೆಲ್ಲ, ಹಿರಿಯ ವಿದ್ಯಾರ್ಥಿಗಳು ಸೇರಿ ಈ ಒಂದು ನುಡಿನಮನ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೇವೆ. ಇಂಥ ಒಂದು ಅವಕಾಶ ಎಲ್ಲರಿಗೆ ಸಿಕ್ಕಿದೆ. ಮೊದಲಾಗಿ ಎಷ್ಟೋ ವರ್ಷದ ಹಿಂದೆ ಒಂದು ಕವಿಗೋಷ್ಠಿಗೆ ಹೋಗಿದ್ದು ಇಲ್ಲಿ ಕಾಸರಗೋಡು, 90-95ರ ನಂತರ. ಆಗ ನಮಗೊಂದು ಅವಕಾಶ ಸಿಕ್ಕಿತ್ತು. ಹಿರಿಯ ಚಿಂತನೆ ಕೈಯಾರ ನಾಡೋಜ ಕೈಯಾರ ಇವರದ್ದು ಭಾಷಣ ಅಂತ ನಾವು ಕವಿಗೋಷ್ಠಿಗೆ ಭಾಗವಹಿಸಿ ಹೋದದ್ದು. ಆಗ ಭಾವಪೂರ್ಣವಾಗಿ ಅವಶ್ಯವಾಗಿ ಸ್ವಾಭಿಮಾನದ ನುಡಿಯಿತ್ತು, ಕಿಚ್ಚಿತ್ತವರ ಭಾಷಣ ಕೇಳಿ ನಮ್ಗೆ ಆಗ ಅರ್ಥ ಆಗ್ತಿರ್ಲಿಲ್ಲ, ಯಾಕಂದ್ರೆ ನಾವು ಅವರನ್ನಷ್ಟು ಓದಿಕೊಂಡಿರ್ಲಿಲ್ಲ. ನಾವಾಗ ಸಣ್ಣವರಿದ್ದೇವೆ. ತುಂಬಾ ಭಾವಪೂರ್ಣ ಇತ್ತು, ಆವಶ್ಯ ಇತ್ತು, ಒಳ್ಳೆ ಮಾತಿತ್ತು, ಎಲ್ಲರನ್ನು ಎಚ್ಚರಿಸುವಂತಿತ್ತು. ಸಣ್ಣವರಿಂದ ಹಿಡಿದು ದೊಡ್ಡವರಿಂದ ಹಿಡಿದು ದೊಡ್ಡವರನ್ನು ಸೇರ್ಕೊಂಡು, ಯಾಕಂದ್ರೆ ಅದರಲ್ಲಿ ಭಾಷೆ, ಸಂಸ್ಕೃತಿ, ನೆಲದ ಸಂಸ್ಕೃತಿ, ಭಾಷಾ ನೆಲದ ಸಂಸ್ಕೃತಿ ಎಲ್ಲ ಎಚ್ಚರಗಳಲ್ಲಿ ಇತ್ತು, ಎಲ್ಲರನ್ನು ಎಚ್ಚರಿಸುವಂತಿತ್ತು. ಹಾಗಾಗಿ ಆಗ ಅರ್ಥ ಆಗಿರ್ಲಿಲ್ಲ ನಮಗೆ. ಆನಂತರ ಇತ್ತೀಚೆಗೆ ನಾವು ಈ ಕೋರಿಯಲು ಮತ್ತು ಮನೆಯಲ್ಲಿ ಎಲ್ಲ ಸೇರಿದೆವು. ಕೊರೋನಾ ನಂತರದ ಸಮಯದಲ್ಲಿ ನಾವು ಇಲ್ಲೆಲ್ಲ ಸೇರ್ಬೇಕಾಯ್ತು. ನಾವು ಬೇರೆ ಕಡೆ ಇದ್ದವರು. ಆಗ ದೇವರಾಜ್ ಶೆಟ್ಟಿ ಅವರು, ಹಾಗೆ ಸುಭಾಷ್ ಚಂದ್ರ ಅವರು, ಮತ್ತೆ ಕಲಾವಿದರು ಎಲ್ಲ ಆರ್ಕಿಟೆಕ್ಟ್, ಇಂಟ್ಯಾಕ್, ಒಂದು ಕಡೆ ಇಂಟ್ಯಾಕ್ ಸಂಸ್ಥೆ. ಇಂಟ್ಯಾಕ್ ಅಂದ್ರೆ ಅದೇ ಹೆರಿಟೇಜ್ ಕನ್ಸರ್ವೇಷನ್, ಪರಂಪರೆ, ಇಂಥದಕ್ಕೆಲ್ಲ ಕೆಲಸ ಮಾಡುವಂಥದ್ದು. ಅದರಲ್ಲಿ ನಮ್ಮ ಸುಭಾಷ್ ಚಂದ್ರ ಮತ್ತೆ ದೇವರಾಜ್ ಆರ್ಟಿಸ್ಟ್ ವಲಯನಾಗಿ ನಮಗೆ ಹಿರಿಯರು ಕೂಡ ಅವರು ಹಾಗೆ ಒಟ್ಟು ಒಂದು ಕೆಲಸ ಮಾಡುವಂತ ಅವಕಾಶ ಆಯ್ತು. ಆಗ ಅವರದ್ದು ರಿಸರ್ಚ್ ಓರಿಯೆಂಟೆಡ್ ದೇವರಾಜ್ ಅವರು. ಹಾಗೆ ನಮ್ದು ಸೀಮಿತವಾಗಿತ್ತಲ್ಲ, ನಮ್ಮ ನೆಲೆಗಳಿಂದ ಸೀಮಿತವಾಗಿತ್ತು ಕಲಾವಿದರು. ಹಾಗೆ ಅವರೊಟ್ಟಿಗೆ ಸೇರಿಕೊಂಡಾಗ ನಮ್ಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ, ನೆಲೆಗಳಲ್ಲಿ ಅಭಿವ್ಯಕ್ತಿ ಮಾಡುವಂತ, ತಿಳ್ಕೊಳ್ಳುವಂತದ್ದು ಎಲ್ಲ ನಮಗೆ ಅಲ್ಲಿ ಸಾಧ್ಯ ಆಯ್ತು ಅಂತ ಹೇಳ್ತಾರೆ. ಆಗ ಅವರ ಕೈಯಲ್ಲಿ ಒಂದು ಪುಸ್ತಕ ಇತ್ತು, ಗಡಿನಾಡ ಗಿಡಿ ಅಂತೇಳಿ. ಅದು ಕೈಯಾರ ಕಿಂಜನವರಿಗೆ ಅವರ ಊರಿನವರ ಅಭಿಮಾನಿಗಳ ಎಲ್ಲ ಸಂಪೂರ್ಣ ವ್ಯಕ್ತಿಗಳು, ಕವಿಗಳು, ಹಿರಿಯ ಕವಿಗಳು ಎಲ್ಲ ಸೇರ್ಕೊಂಡು ಬಹಳ ದೊಡ್ಡ ಗ್ರಂಥ ಗಡಿನಾಡ ಗಿಡಿ ಅಂತೇಳಿ, ನೀವು ಗೊತ್ತಿರ್ಬೇಕಲ್ಲ. ಅದರಲ್ಲಿ ಸುಮಾರು ಬರಹ ಇದೆ. ಅದನ್ನು ಓದಿಕೊಂಡಾಗ ನಮಗೆ ಕೈಯಾರ ಸುಮಾರು ವ್ಯಾಪ್ತಿಗಳು, ಪ್ರಕಾರಗಳು, ಅಲ್ಲಿ ಸಂಘಟನೆ ಮೇಲೆ ಇರ್ಬೋದು, ಭಾಷೆಯ ಒಂದು ಎಚ್ಚರ, ಮತ್ತೆ ಮಣ್ಣಿನ ಎಲ್ಲ ಸಂಸ್ಕೃತಿಗಳು, ಅಲ್ಲಿ ಸುಮಾರು ವಿಷಯಗಳ ನಮ್ಗೆ ತಿಳ್ಕೊಳ್ಳುವಂತ ಒಂದು ಅವಕಾಶ. ಆದ್ರೆ ಒಮ್ಮೆ ಓದಿದ್ರೆ ಸಾಲದು, ಅದನ್ನು ಇನ್ನೊಮ್ಮೆ ಓದ್ಬೇಕಾಗ್ತದೆ, ಆಗಾಗ ನೋಡ್ಬೇಕಾಗ್ತದೆ. ಹಾಗಾಗಿ ಈ ಒಂದು ಹಿರಿಯ ಚೇತನ ಯಾವತ್ತ ನಮ್ಮ ಜೊತೆ ಇದ್ದಾರೆ, ಎಲ್ಲರಿಗೂ ಪ್ರೇರಣೆ ಮಾಡುವಂತವರು. ಈಗ ನಾವು ಅವರ ಜನ್ಮದಿನದ ದಿನ ಜೂನ್ 8 ನಾವು ಕೆಲವು ಉದ್ದೇಶಗಳನ್ನು ಇಟ್ಟುಕೊಂಡು ಸೇರ್ಕೊಂಡಿದ್ದೇವೆ. ಹಾಗಾಗಿ ನಮ್ಮದು ಒಂದು ಭಾಗ್ಯ, ಎಲ್ಲರ ಭಾಗ್ಯ. ಈ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ನಮನ
ಮೊದಲಾಗಿ ಕೊಟ್ಟವರು ಕಳ್ಳಿಗೆ ಕಾಮನ್ ಶೆಟ್ಟಿ ಅವರು ಒಂದು ಕುಟುಂಬದವರಾಗಿ ಮನೆಯವರಾಗಿ ಅವರ ಒಡನಾಟ ಹತ್ತಿರದಿಂದ ಬಲ್ಲವರಾಗಿ ಒಳ್ಳೆ ರೀತಿಯಲ್ಲಿ ಭಾವಪೂರ್ಣವಾಗಿ ನಮಗೆ ಗೊತ್ತಿಲ್ಲದ ಒಂದು ಅನುಭವಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಸರ್, ನಮಗೆ ಎಲ್ಲ ಸಂಸ್ಥೆಗಳ ಹಾಗೆ ನಮ್ಮ ಜೊತೆ ಯಾವತ್ತು ಸಾಹಿತ್ಯ ಸಂಘಟನೆ ಸಾಹಿತ್ಯ ಇಲ್ಲಿ ವರ್ಲ್ಡ್ ಹೆರಿಟೇಜ್ ಡೇ ಮಾಡ್ತಾ ಇದ್ದೆವು. ಆಗ ನಮಗೆ ಆಲೋಚನೆ ಬಂದು ಸಾಹಿತ್ಯ ಮೇಳ ಅದರಲ್ಲಿ ಮೊದಲಾಗಿ ಸುಳುವಿಗೆ ಆರಂಭಿಸುವಾಗ ಅದೇ ಹೊಸದವರ ಆಲೋಚನೆ ಮೇಳೆಗೆ ನಾವು ಆರಂಭಿಸುವಾಗ ನಮಗೆ ಸಾಹಿತ್ಯ ಮೇಳ ಅವರು ಎಲ್ಲ ರೀತಿಯ ಸಹಕಾರ ಕೊಟ್ಟು ಅದಕ್ಕೆ ಬೇಕಾದ ರೂಪುರೇಷೆ ಯಾವ ರೀತಿ ಮಾಡುದು ನೀಟಾಗಿ ವೆರಿ ನೀಟಾಗಿ ಸಿಂಪ್ಲಿಫೈ ಆಗಿ ಎಲ್ಲರನ್ನು ಕನೆಕ್ಟ್ ಆಗುವಾಗ ಮಾಡುವಂಥದ್ದು ಅದು ಸಾಧ್ಯ ಆಗೋದು ಸಾಹಿತ್ಯ ಮೇಳ ಅವರು ನನ್ನ ಜೊತೆ ಇದ್ದಾರೆ. ಇವತ್ತು ಬಂದು ಅವರು ಇವರು ಒಡನಾಟ ಮನೆಯಲ್ಲಿ ಅಂತ ಹೇಳಿದರು. ಇವರು ಕಾವ್ಯದ ಓದುವಿನ ಮೂಲಕ ಅದರಲ್ಲಿ ಸುಮಾರು ಆಯ್ದುಕೊಂಡಿದ್ರು ಒಳ್ಳೊಳ್ಳೆ ವಿಷಯಗಳನ್ನು ಭಾವಪೂರ್ಣವಾಗಿ, ಮತ್ತೆ ಅಲ್ಲಿ ಒಂದು ಅವರಿಗೆ ಒದಗಿ ಬಂದ ಅವಕಾಶದ ಬಗ್ಗೆ ಕೂಡ. ಈಗ ಐಕ್ಯವೇ ಮಂತ್ರ ಎಂಬ ಪುಸ್ತಕ ಒಂದು ಪ್ರತಿ ನಾವು ಒಟ್ಟು ಸೇರಿ ಮಾಡ್ಲಿಕ್ಕೆ ಹೊರಟಿದ್ದೇವಲ್ಲ, ಹಾಗೆ ಅವರು ನಮಗೆ ಗೌರವ ಸಂಪಾದಕರಾಗಿ ಕೆಲಸ ಮಾಡಲಿದ್ದಾರೆ. ಈಗಾಗಲೇ ಸುಮಾರಷ್ಟು ಕೆಲಸ ಆಗಿದೆ. ಆನೆಯಲ್ಲಿ ಕೂಡ ಅವರು ಭಾವ ಹೇಳಿಕೊಂಡು ಅರ್ಥಪೂರ್ಣವಾಗಿ ಭಾವಪೂರ್ಣವಾಗಿ ಅವರು ನುಡಿಯನ್ನು ಸಲ್ಲಿಸಿದ್ರು. ನಮಗೆ ಕೇಳುವಂತ ಅವಕಾಶ ಆಯಿತು. ಧನ್ಯವಾದಗಳು. ಹಾಗೆ ಒಟ್ಟು ಸಂಸ್ಥೆ 2 ಸಂಸ್ಥೆಗಳ ಮುಖ್ಯಸ್ಥರು ಇಲ್ಲಿ ನಮ್ಮ ಜೊತೆ ಇದ್ದಾರೆ. ದುರ್ಗಾ ಪ್ರಸಾದ್ ರೈ ಅವರು ಮನೆಯವರೇ. ಈಗ ನಾವು ಕೂಡ ಅವರ ಒಟ್ಟಿಗೆ ಸೇರಿ ನಾವು ಕೂಡ ಮನೆಯವರೇ ಆಗಿದ್ದೇವೆ. ಇಲ್ಲಿ ಬಂದವರು ಭಾವಪೂರ್ಣವಾಗಿ ಅವರ ಪೂಜ್ಯ ಸ್ವಾಮಿಯವರ ವಿಷಯವಾಗಿ ಕವಿಯ ಚೇತನ ಅವರ ವಿಷಯವಾಗಿ ಹಂಚಿಕೊಂಡರು. ಅವರಿಗೆ ಕೂಡ ಧನ್ಯವಾದ. ಸುಭಾಷ್ ಚಂದ್ರ ಬೋಸ್ ಅವರು ನಮ್ಮ ಜೊತೆ ಇದ್ದಾರೆ. ನಾವು ಒಂದೇ ಮನೆ ಕುಟುಂಬದವರಾಗಿ ಇರುವವರು ಈಗ ಇಲ್ಲಿ ಬಂದ ನಂತರ ಅದೇ ನಮ್ಮ ಕೆಲವು ಸೀಮಿತ ವ್ಯಾಪ್ತಿಗಳನ್ನು ವಿಸ್ತರಿಸಿದವರು ಅವರು. ನಮಗೆ ಕೂಡ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಹೇಳೋದು ನಾನು ಹೆಚ್ಚಾಗಿ ನಮಗೆ ಖುಷಿ ಸಿಕ್ಕಿದೆ. ಪ್ರಕಾರಗಳಲ್ಲಿ ಅನುಭವ ಪಡೀಲಿಕ್ಕೆ ಆಗಿದೆ. ಇನ್ನಷ್ಟು ಕಲಿಯುವಂಥದ್ದು ಯಾವತ್ತೂ ಇದೆ. ಹಾಗೆ ಒಟ್ಟು ಸೇರಿ ಕೆಲಸ ಮಾಡ್ತಿದ್ದೆ. ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಧನ್ಯವಾದಗಳು. ಮುಂದೆ ಈಗ ಹಾಕಿಕೊಂಡಂತಹ ಒಂದು ಘನ ಉದ್ದೇಶ ನಮ್ಮದಿದೆ. ಅದಾಗ ನಮ್ಮ ನೇಮಕ ಶೆಟ್ಟಿಯವರ ಹತ್ರ ಪುಸ್ತಕದ ಬಗ್ಗೆ ಮುಂದಿನ ಹಾಕಿಕೊಂಡ ಆಲೋಚನೆ ಬಗ್ಗೆ ಅವರು ಹೇಳಿದ್ರು. ಈಗಾಗಲೇ ಸುಮಾರು ಕೆಲಸ ಆಗಿದೆ. ಅದೇ ಕವಿ ಕೈಯಾರ ಸ್ಮೃತಿ ಐಕ್ಯವೇ ಮಂತ್ರ, ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಜಿಲ್ಲೆಗಳ ಬರಹಗಾರರ ಆಯ್ದ ಕತೆ ಕವನಗಳ ಸಂಕಲನ. ಇದು ನೋಡ್ಲಿಕ್ಕೆ ಜಿಲ್ಲೆಗೆ ಸೀಮಿತ ಆಗಿದ್ದು ಕಾಣಬಹುದು. ಆದ್ರೆ ಇದರ ಬಂಧನದ ಕೃತಿ ಬಿಡುಗಡೆ ಆದ ನಂತರ ಅದರ ವ್ಯಾಪ್ತಿ ಜಗದಾಗಂತ ಹೇಳುದು. ಯಾಕಂದ್ರೆ ಕೈವಾರರ ಶಿಷ್ಯರು ಜಗದಾಗಲಿದ್ದಾರೆ, ಅಭಿಮಾನಿಗಳು, ಸ್ವಾಭಿಮಾನಿಗಳು. ಆನೆಯಲ್ಲಿ ಹೇಳುದಿದ್ರೆ ಅದು ಜಗದಗರ ಹುಟ್ಟುತ್ತದೆ. ಅದರಲ್ಲಿಂದ ನಮ್ಮಂತ 60ಕ್ಕೂ ಮಿಕ್ಕಿ ಕವಿಗಳು ಪ್ರೀತಿ ವಿಶ್ವಾಸದಿಂದ ನಮ್ಮ ಕಾಂಟ್ಯಾಕ್ಟ್ ಮಾಡಿದಾಗ ಪ್ರೀತಿ ವಿಶ್ವಾಸ ಮೊದಲಾಗಿ ಪ್ರೀತಿ ವಿಶ್ವಾಸದಿಂದ ನಾಟ ಕಳಿಸಿದ್ದಾರೆ. ಮತ್ತೆ ನಮ್ಮಲ್ಲಿ ಅವಕಾಶ ಕೂಡ ಕೊಟ್ಟಿದ್ದಾರೆ. ಅದು ಆಯ್ದುಕೊಂಡವರು ಸಾಹಿತ್ಯ ಮಂಡಳಿ ಗೊತ್ತಿದೆ. ಅದು ನೀವು ಕವಿಗಳು ಕೂಡ ಹಾಗೆ ಹೇಳಿದ್ರು, ನೀವು ಯಾವ್ದು ಬೇಕಾದ್ರೆ ಹಾಕೊಳ್ಳಿ ಅಥವಾ ನೀವು ಅದನ್ನು ಬಿಟ್ಟುಕೊಡ್ಬೋದು. ಅದರ ಮಾನದಂಡಗಳೆಲ್ಲ ನಿಮಗೆ ಅದರಲ್ಲಿ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ. ಆ ಒಂದು ಕೆಲಸಕ್ಕೆ ನಾವು ಹೊರಟಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಅದೇ ಆರ್ಟ್ ಕ್ಯಾಂಡಲ್ ಟ್ರಸ್ಟ್ ಹಾಗೂ ನವಜೀವನ ಹಿರಿಯ ವಿದ್ಯಾರ್ಥಿಗಳೆಲ್ಲ ಪ್ರೀತಿ ವಿಶ್ವಾಸದಿಂದ ಬಂದರು. ಸರಿಯಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಸುಮಾರು ಜನ ಇದ್ದಾರೆ. ಅದು ನಮ್ಮ ಪ್ರಸನ್ನ ಧನ್ಯವಾದ ಕೊಡ್ತೀವಿ. ಇನ್ನಷ್ಟು ಬೆಳಗಾಗ್ತಿದ್ದೇನೆ, ಯಾಕಂದ್ರೆ ಅವರಿಗೆಲ್ಲ ಪರಿಚಯ ಇತ್ತು ಮುಖ್ಯರಸ್ತೆಯ. ಹಾಗಾಗಿ ನಾನು ಹೆಸರು ಹೇಳಲಿಕ್ಕೆ ಕಷ್ಟ ಆಗ್ತದೆ. ನವಜೀವನ ಹೈಸ್ಕೂಲ್ನ
ಹಿರಿಯ ವಿದ್ಯಾರ್ಥಿಗಳೆಲ್ಲ ಪ್ರೀತಿ ವಿಶ್ವಾಸದಿಂದ ಸೇರಿ ಇವತ್ತು ಅದು ಮುಂದೆ ತರುವಂತ ಪುಸ್ತಕದ ಪೂರ್ವ ತಯಾರಿ ಸಭೆ ನಾವು ಇವತ್ತು ಮಾಡಿದ್ದೇವೆ. ಆಲೋಚನೆಗಳು ಮುಂದೆ ಹೇಗೆ ಯಾವ ರೀತಿ ಮಾಡುವುದು ಕಾರ್ಯ ತರಬಹುದು, ಅದು ಆಗಸ್ಟ್ ತಿಂಗಳಲ್ಲಿ ಹೊರತರುವ ಒಂದು ಆಲೋಚನೆ. ಹಾಗಾಗಿ ಆ ಪೂರ್ವ ತಯಾರಿ ಮಾಡಲಿಕ್ಕೆ ಸೇರಿದ ಸಲ ಸೂಚನೆಗಳನ್ನು ಕೊಟ್ಟಂತ ಎಲ್ಲ ನಾವು ಜೀವನ ಎಲ್ಲರಿಗೂ ಧನ್ಯವಾದಗಳು. ಜೊತೆಗೆ ನಮ್ಮ ಉದ್ದೇಶದ ಬಗ್ಗೆ ನೀವರಾಜ್ ಶೆಟ್ಟಿ ಅವರು ಕೂಡ ಮಾತಾಡಿದ್ದಾರೆ. ಹಾಗೆ ಆಶಯ ಗೀತೆಯನ್ನು ಹೇಳಿದ್ದಾರೆ. ಅವರ ಪುತ್ರ ಪ್ರೀತಿಯ ಮಗ ಡಾಕ್ಟರ್ ಪ್ರಸನ್ನ ರೈ ಅವರು ಆಶಯ ಗೀತೆಯ ಮೂಲಕ ಅನುದಿನವನ್ನು ಸಲ್ಲಿಸಿದ್ದೀರಿ. ನಾವು ಒಟ್ಟಿಗೆ ಕೆಲಸ ಮಾಡ್ತಿದ್ದೇವೆ. ಹಾಗಾಗಿ ನೀವು ಕೂಡ ಧನ್ಯವಾದಗಳು. ಜೊತೆಗೆ ನಮ್ಮ ಎನ್ ಸುಬ್ರಾಯ ಭಟ್ ಅವರು ಕವಿಗಳು, ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಅದರಲ್ಲಿ ಪದಾಧಿಕಾರಿಗಳ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಸುಮಾರು ವರ್ಷದಿಂದ ನಮ್ಮ ಆತ್ಮೀಯ ಪರಿಚಯ. ಅವರು ಕಾನೂನು ಕಳಿಸಿದ್ರು ಅವತ್ತು. ಮತ್ತೆ ಎಡೆಯಲ್ಲಿ ಸುಮಾರು ಕವಿಗಳು ನಮ್ಮ ಹತ್ರ ಕೇಳಿದ್ರು, ಏನಾಯ್ತು ನಿಮ್ಮ ಕೆಲಸ ಎಲ್ಲ, ನಾವು ಕಾನೂನಲ್ಲಿ ಕಳಿಸಿದ್ದೇವೆ. ಮನೆಯಲ್ಲಿ ಸುಮಾರು ಜನ ಫೋನ್ ಮಾಡ್ತಾ ಇದ್ರು. ಹಾಗೆ ಸುಬ್ರಾಯ ಕೂಡ ಮೆಸೇಜ್ ಮಾಡಿ ಏನಾದ್ರು ಇವರು ಬೇರೆ ರೀತಿ ಕೇಳಿದ್ರು ಅಂತ, ಏನಾದ್ರು ಸಹಾಯ ಬೇಕಿದ್ರೆ ತಿಳಿಸಿ, ನಾನಿದ್ದೇನೆ ನಿಮ್ಮ ಕೆಲಸ ಜೊತೆ ಅಂತ. ಹಾಗೆ ಮೊನ್ನೆ ಎಲ್ಲ ಈ ಕಾರ್ಯಕ್ರಮದ ಮೊದಲು ಶುರುವಾದ ನಮಗೆ ಸಡನ್ ಆಗಿ ಸುಬ್ರಾಯ ನೆನಪಾಯ್ತು. ಒಟ್ಟಿಗೆ ಸಾಹಿತ್ಯ ಕವಿಗೋಷ್ಠಿಗೆ ಇದ್ದವರು ನೆನಪಾಯ್ತು. ಅವರಿಗೆ ನಾವು ಫೋನ್ ಮಾಡಿದ್ವಿ, ಬರ್ಬೋದಾ ಹೀಗೆ ಅಂತ ಒಂದು ನಿರೂಪಣೆ ಮಾಡಬಹುದಾ ಅಂತೇಳಿ. ಬರ್ತೇನೆ ನಾನು ಪ್ರೀತಿಯಿಂದ. ನಾನು ಮೊದಲು ನನ್ನ ಕರ್ತವ್ಯ, ಯಾಕೆಂದ್ರೆ ನಾನು ನವಜೀವನ ಹೈಸ್ಕೂಲ್ ವಿದ್ಯಾರ್ಥಿ, ನಾನು ನಿಮ್ಮೊಟ್ಟಿಗೆ ಇದ್ದೇನೆ. ಹಾಗೆ ಒಳ್ಳೆ ರೀತಿಯಲ್ಲಿ ನಿರೂಪಣೆ ಮಾಡಿದ್ರಿ, ಪ್ರೀತಿ ವಿಶ್ವಾಸದಿಂದ ಆತ್ಮೀಯವಾಗಿ ಮಾಡಿದ್ರಿ. ಧನ್ಯವಾದ. ಹಾಗೇನೆ ಈ ಒಂದು ಕಾರ್ಯಕ್ರಮ ಮತ್ತು ಪುಸ್ತಕಕ್ಕೆ ಸಮಾಜದ ಕೆಲಸ ಮಾಡಿದ್ದಾರೆ. ಇಲ್ಲಿ ಅಶ್ವಿತ ಅವರು ಬಂದಿದ್ದಾರೆ. ಹಾಗೆ ಅವರ ಒದಗಿಸಿಕೊಟ್ಟವರು ಸಾಹಿತ್ಯ ಮೇಡಮ್. ಅಶ್ವಿತ ಅವರು ಪುಸ್ತಕದ ಟೆಕ್ಸ್ಟ್ ಟೈಪಿಂಗ್ ನಾವು ಯಾರನ್ನು ಹುಡುಕೋದು ಅದಕ್ಕೆ ಸರಿಯಾದ ಒಂದು ಜನ ಪ್ರೊಫೆಷನಲ್ ಆಗಿ ಯಾರು ಮಾಡ್ತಾರೆ ಅಂತ ಹೇಳುವಾಗ ಸ್ಟೂಡೆಂಟ್ಸ್ ಗಳು ಬರ್ತಿದ್ರು ಹೋಗ್ತಿದ್ರು, ಎಲ್ಲ ಕೆಲವರು ಇಂಟರ್ನ್ಶಿಪ್ ಬರ್ತಿದ್ರು. ಆದ್ರೆ ಅಶ್ವಿತ್ ಇವರು ಸಾಹಿತ್ಯ ಮೇಡಮ್ ಹತ್ರ ಕೇಳುವಾಗ ಅವರು ಅವರ ಸಂಪರ್ಕವನ್ನು ಕೊಟ್ಟರು. ಅವ್ರಿಗೆ ಬಂದು ಮಾತಾಡಿದ್ರು. ಒಳ್ಳೆದು ನಾವೆಲ್ಲ ಏನು ನಾವು ಕಲೆಕ್ಟ್ ಆಗಿದೆ ಎಲ್ಲ ಫೈಲ್ಗಳನ್ನು ಅವ್ರಿಗೆ ಕೊಟ್ಟು ವೆರಿ ಫಾಸ್ಟ್ ಆಗಿ, ವೆರಿ ನೀಟ್ ಆಗಿ, ವೆರಿ ಪ್ರೊಫೆಷನಲ್ ಆಗಿ ನಮ್ಮ ಆಲೋಚನೆಗಳನ್ನು ತಗೊಂಡು ಮಾಡಿ ಈಗ ಈ ಪುಸ್ತಕ ಬಟ್ ಈಗ ಡಿಜಿಟಲ್ ಪ್ರಿಂಟ್ ಆಗ್ಬೇಕಾದ್ರೆ ಅವರದು ಕೆಲಸ ಕೂಡ ಇಲ್ಲಿ ಅರ್ಥಪೂರ್ಣ ಆಗ್ತದೆ. ನಿಮಗೆ ಕೂಡ ಧನ್ಯವಾದ. ಹಾಗೆ ಈ ಡಿಸೈನ್ ಆಗಲಿ, ಪೋಸ್ಟರ್ಸ್ ಆಗಲಿ, ಈ ನಮ್ಮ ಕಾರ್ಯಕ್ರಮದ ಏನು ಇದು ಅಂತೆಲ್ಲ ಮೊದಲು ಮಾಡುವಂತ ಕಾರ್ಯಕ್ರಮದಾಗಲಿ ಬೇರೆ ಆಗಲಿ, ನಮ್ಮ ಸುಜಿತ್ ನಮ್ಮ ಮಾಲಾ ಸಾರ್ ಕಾಲೇಜಿನ ಫಾಸ್ಟ್ ಸ್ಟೂಡೆಂಟ್ ಸುಮಾರು ಸುಮಾರು ವಿಷಯದಲ್ಲಿ ಸುಮಾರು ಪುಸ್ತಕಗಳನ್ನು ಕೆಲಸ ಮಾಡ್ತಾನೆ. ಡಿಸೈನ್ಗೆ ಇದೊಂದು ಮುಖಪಟ ಕೂಡ ಕೆಲಸ ಮಾಡಿದ್ದಾನೆ. ಅವರು ಹೇಳ್ತಾರೆ, ನಾನು ಸಣ್ಣ ಪ್ರೀತಿಯಿಂದ ಅಂತ ಹೇಳ್ತಾ ಇದ್ದೇನೆ. ಅವನು ಕೂಡ ಧನ್ಯವಾದ. ಹಾಗೆ ನಮ್ಮ ದೀಕ್ಷಿತ ಫೋಟೋಗ್ರಫಿ ಆಗಿ ಫ್ಯಾಮಿಲಿ ಆಗಿ ಫೋಟೋಗ್ರಫಿ ಮಾಡ್ತಾ ಇದ್ದಾರೆ. ಅವರ ವ್ಯಾಪ್ತಿ ದೊಡ್ಡದುಂಟು, ಅವರನ್ನು ಅಲ್ಲಿ ಹೇಳ್ತಾ ಇಲ್ಲ. ಅವರ ಅದು ಕೂಡ ನಾವು ಥ್ಯಾಂಕ್ಸ್. ಹಾಗೆ ನಮ್ಮಂತ ಎಲ್ಲರಿಗೂ ನಾವು ಪ್ರೀತಿ ವಿಶ್ವಾಸ ಇಟ್ಟು ಬಂದಿದ್ದೀವಿ. ಅವರ ಸ್ವಾಭಿಮಾನದ ಕವಿಗಳ ಹಿರಿಯ ಚೇತನ, ಅವರ ಸ್ವಾಭಿಮಾನದ ನಡೆಗೆ, ಆ ನಡೆಯಲ್ಲಿ ನಾವು ಮುಂದೆ ಹೋಗುತ್ತಿದ್ದೇವೆ. ಸ್ವಾಭಿಮಾನ ನಡೆಯಲ್ಲಿ ನಮಗೆ ಪುಸ್ತಕ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ಇದರಲ್ಲಿ ಒಟ್ಟು ಸೇರಿ ಕೆಲಸ ಮಾಡ್ಲಿಕ್ಕಿದ್ದೇವೆ. ಅದು ಮುಂದೆ ಆಗಸ್ಟ್ ಅಲ್ಲಿ ಬಿಡುಗಡೆ ಆಗ್ಲಿಕ್ಕಿದೆ. ಹಾಗೆ ಜೊತೆಗೆ ಮಾತಾಡ್ತಾರೆ ಇಲ್ಲಿ ನಮ್ಮ ಮಾತಾಡಿದ ಬಿಹಾರಿ ಅವರ ಇವ್ರ ಹೆಸರು ಮೊದಲು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ಗುರು ಕೂಡ ನಮಗೆ ಇದ್ದಾರೆ. ಸುಮಾರೆಲ್ಲ ಅವರು
ಕವರೇಜ್ ಅಲ್ಲಿ ನಮ್ಮ ಆನ್ಲೈನ್ ಕವರೇಜ್ ಅಲ್ಲಿ ಸುಮಾರು ಸಹಕಾರ ಕೊಟ್ಟಿದ್ದಾರೆ. ಜೊತೆಗೆ ಮಾಧ್ಯಮ ಹಲವು ವ್ಯವಸ್ಥೆಗಳು ನಮಗೆ ಮೊದಲಿಂದ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ನಾವು ಆತ್ಮೀಯ ನೆಲೆಯಲ್ಲಿ ನಮ್ಮ ಒಟ್ಟು ಸಂಸ್ಥೆ ನೆಲೆಯಲ್ಲಿ ಧನ್ಯವಾದ ಹೇಳ್ತಾ ಇದ್ದೇವೆ. ಬಂದಂತ ಎಲ್ಲರಿಗೂ ಧನ್ಯವಾದ. ಅವಕಾಶಕ್ಕಾಗಿ ಧನ್ಯವಾದ.